ನಮಸ್ಕಾರ. ಕೇಳೋದಕ್ಕೆ ಬಂದಿದ್ದೀನಿ ನಾನ್ ನಿಮ್ ಸಮಾಚಾರ. ಜೀವನೇ ಹೋಗೋ ತರ ಕಮಿಟ್ಮೆಂಟ್ ಇಟ್ಕೊಂಡು ಜೀವನ ಪೂರ್ತಿ ಟ್ರಾಫಿಕ್ ನಲ್ಲಿ ಕಳೀತಾ ಇರೋ ಟ್ರಾಫಿಕ್ ಊರ್ನವ್ರೆ, ನಿಮ್ ಸಮಾಚಾರ ನನಗೆ ಹೇಳಿ. ಇಷ್ಟ ಆದ್ರೆ ನಾನ್ ಕೊಡೋ ಸಜೆಷನ್ ನೀವು ಕೇಳಿ. ಮಾತಾಡೋಣ, ಮಜಾ ಮಾಡೋಣ, ಚರ್ಚೆ ಮಾಡೋಣ. ಹಾಗೆ ನಾವೆಲ್ಲಿ ಪ್ರಶ್ನೆ ಮಾಡ್ಬೇಕು ಧ್ವನಿ ಎತ್ತಿ ಪ್ರಶ್ನೆ ಮಾಡೋಣ. ಇದೇ ಕರ್ನಾಟಕ ನ್ಯೂಸ್ ಪೀಠ ವಿಶೇಷ. ಹೇಳ್ರಪ್ಪೋ ಹೇಳ್ರಿ, ನಾನು ಡೈಲಾಗ್. ವೀಕ್ಷಕರು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಿನ್ನದ ರೇಟು ದುಬಾರಿ ಆಗ್ತಾ ಇದೆ, ತಾರಕಕ್ಕೇರ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಚಿನ್ನದ ವ್ಯಾಪಾರಿ ಪ್ರಕಾಶ್ ಅವ್ರು ನಮ್ ಜೊತೆ ಇದ್ದಾರೆ. ಬನ್ನಿ, ರೇಟ್ ಹೇಗಿದೆ, ಯಾವ ರೀತಿ ಫ್ಲಕ್ಚುಯೇಟ್ ಆಗ್ತಾ ಇದೆ, ಎಫೆಕ್ಟ್ ಏನು ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಷ್ಟು ವರ್ಷದಿಂದ ಸರ್ವಿಸ್ ಇದೆ ನಿಮ್ಗೆ? ಒಂದು 35 ಇಯರ್ಸ್ ಇಂದ ಇದೆ ಸರ್ವಿಸ್. ಇದೇ ಫೀಲ್ಡ್ ಅಲ್ಲೇ ಇದೆ, ನಾವು ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು. ಸರ್, ಚಿನ್ನದ ರೇಟ್ ದಿನದಿಂದ ದಿನಕ್ಕೆ, ಅದ್ರಲ್ಲೂ ಈ 4 ತಿಂಗಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಸೊ ಎಫೆಕ್ಟ್ ಹೇಗ್ ಮುಟ್ಟಿದೆ ಅಂತ? ಮೇಡಮ್, ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಎಲ್ಲೂ ನಡೀತಾ ಇಲ್ಲ. ಈಗ ಒಂದು 1.5 ಇಯರ್ ಇಂದಾನೆ ಇದು ರೈಸ್ ಆಗಕ್ಕೆ ಸ್ಟಾರ್ಟ್ ಆಗಿರೋದು. ಫ್ಲಕ್ಚುಯೇಷನ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ ಹೊರತಾಗಿ ಕಮ್ಮಿ ಆಗ್ತಾ ಇಲ್ಲ. ರೇಟ್ ಅಂತೂ ತುಂಬಾನೇ ಗಗನಕ್ಕೆ ಏರ್ಬಿಟ್ಟೈತೆ. ಯಾರಿಗೂ ಕಸ್ಟಮರ್ಸ್ ಬರ್ತಾ ಇದಾರ ಸರ್? ಕಸ್ಟಮರ್ಸ್ ಇಲ್ಲ, ಬಟ್ ಹಳೇ ಚಿನ್ನ ಎಲ್ಲ ಏನಿದೆ ಅದನ್ನ ಕರೆಸಿ ಮಾಡಿಸೋರು ಯಾರು ಕೆಲವ್ರು ಮಾತ್ರ ಬರ್ತಿದ್ದಾರೆ ಅಷ್ಟೇ ಹೊರತಾಗಿ ಟೋಟಲ್ ಆಲ್ ನೋಡಕ್ ಹೋದ್ರೆ ಒಂದು 10% ಬಿಸ್ನೆಸ್ ನಡೀತಾ ಐತೆ ಅಷ್ಟೇ ಹೊರತಾಗಿ ಬೇರೆ ನಡೀತಾ ಇಲ್ಲ. ಲಾಭದ ವಿಚಾರ ಅಂತೂ ಕಣ್ಮರೆ ಆಗಿದೆ. ಲಾಭದ ವಿಚಾರ ನೋಡಕ್ಕೆ ಆಗೋದಿಲ್ಲ ಮೇಡಮ್. ಮೊದಲ ತರ ಎಲ್ಲ ಏನೂ ಇಲ್ಲ ಇವಾಗ. ಕೆಲ್ಸದವ್ರು ಇಲ್ಲ ಪಾಪ. ತುಂಬಾ ಜನ ಕೆಲ್ಸದವರು, ನಮ್ಗೆ ಇಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಏನು ಕೆಲಸ ಇಲ್ದಿರ ಜೀವನಕ್ಕೆಲ್ಲ ತುಂಬಾ ತೊಂದರೆ ಆಗೋಗ್ಬಿಟ್ಟೈತೆ. ಈಗ ಮಾಡಿಟ್ಟಿರೋ ಹಳೆ ಗೋಲ್ಡ್ಗಳ ರೇಟ್ ದಿಢೀರ್ ಅಂತ ಜಾಸ್ತಿ ಆಗಿರೋದ್ರಿಂದ ಆರ್ಡರ್ ಕೊಟ್ಟವ್ರ ಕತೆ ಸರ್? ಆರ್ಡರ್ ಕೊಟ್ಟವ್ರೆಲ್ಲ ಏನ್ ಮಾಡಕ್ ಆಗೋದಿಲ್ಲ ಮೇಡಮ್. ಯಾರು ಲಾಸ್ ಮಾಡ್ಕೊಂಡು ಮಾಡಕ್ ಆಗೋದಿಲ್ಲ. ಹಾಗಾಗಿ ಬಿಸ್ನೆಸ್ ನಡೀತಾ ಇಲ್ಲ. ಫ್ಲಕ್ಚುಯೇಷನ್ ತುಂಬಾನೇ ಇದೆ. ಡೇ ಬೈ ಡೇ ಇವತ್ತಿರೋ ರೇಟ್ ಬೆಳಿಗ್ಗೆ ಇರೋ ರೇಟ್ ಸಾಯಂಕಾಲ ಇರೋದಿಲ್ಲ. 500-1000 ರೂಪಾಯಿ ಜಂಪ್ ಆಗ್ತಾ ಇದೆ ಗ್ರಾಮ್ ಮೇಲೆ. ಯಾರು ಬಂದ್ ತಗೊಂತಾರೆ? ಯಾರು ತಗೊಳತಿಲ್ಲ. ಮುಂದಿನ ದಿನದಲ್ಲಿ ಕಡಿಮೆ ಆಗತ್ತೆ ಅಂತ ಏನೋ ನಿರೀಕ್ಷೆ ಇದೆಯಾ ಸರ್? ನೋಡ್ಬೇಕು ಮೇಡಮ್. ನಾವು ವೇಟ್ ಮಾಡ್ತಾ ಇದೀವಿ. ಕಮ್ಮಿ ಆದ್ರೆ ಎಲ್ರಿಗೂ ಒಳ್ಳೇದು. ಎಲ್ಲ ಕೆಲಸದವ್ರಿಗೂ ಕೆಲಸ ಸಿಗುತ್ತೆ, ಅವ್ರ ಜೀವನಕ್ಕಾಗುತ್ತೆ. ಇದನ್ನೇ ನಂಬ್ಕೊಂಡಿರೋರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬೇಕು. ವೀಕ್ಷಕರೇ ಮಾತನಾಡ್ತಾ ಇದ್ರು. ಒಟ್ಟಲ್ಲಿ ಮುಂದಿನ ದಿನದಲ್ಲಿ ಕಡಿಮೆ ಆಗತ್ತಾ ಜಾಸ್ತಿ ಆಗತ್ತಾ ಅದನ್ನು ಕೂಡ ಜಡ್ಜ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಇನ್ನಷ್ಟು ಜನ ವ್ಯಾಪಾರಸ್ಥರಿದ್ದಾರೆ. ಬನ್ನಿ, ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಮಾತನಾಡ್ತಾ ಇದ್ವಿ, ಚಿನ್ನ ಅಂದ್ರೆ ಬಲು ದುಬಾರಿ ಅಂತ ಆಗ್ಬಿಟ್ಟಿದೆ. ಬಟ್ ಚಿನ್ನದ ಕೆಲಸಗಾರನ ಮಾತಾಡಿಸ್ರಿ ಇನ್ನಷ್ಟು ಗೊತ್ತಾಗತ್ತೆ ಯಾವ ರೀತಿ ಫ್ಲಕ್ಚುಯೇಟ್ ಆಗ್ತಾ ಇದೆ, ಅಥವಾ ಜನರು ಬರ್ತಾ ಇದಾರೆ, ಕೆಲಸ ಹೇಗ್ ನಡೀತಾ ಇದೆ ಕಂಪ್ಯಾರಿಟಿವ್ಲಿ. ಸೊ ನಮ್ ಜೊತೆ ಮಾತನಾಡೋದಕ್ಕೆ ದಿಲೀಪ್ ಕುಮಾರ್ ಅಂತ, ಅವರು ಚಿನ್ನದ ಕೆಲಸಗಾರ ನಮ್ ಜೊತೆ ಇದ್ದಾರೆ. ಬರೀ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಹೇಗಿದೆ ಕೆಲಸ? ಕೆಲಸ ತುಂಬಾನೇ ಡಲ್ ಆಗಿದೆ ಮೇಡಮ್. ವಾರದಿಂದ ವಾರಕ್ಕೆ ಲಕ್ಷ ಜಾಸ್ತಿ ಆಗ್ತಾನೆ ಇದೆ. ಸೊ ಬರೋರು ಕೂಡ ಯೋಚನೆ ಮಾಡ್ತಾ ಇದಾರೆ. ಜ್ಯೂಲಿ ಶಾಪ್ ಆರ್ಡರ್ ತಗೊಳ್ಳೋರು ಅವ್ರು ತುಂಬಾ ಯೋಚನೆ ಮಾಡ್ತಾ ಇದಾರೆ. ಅವ್ರ ಆರ್ಡರ್ ತಗೊಂಡು ಪಾಪ ಅವ್ರು ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡು ಕೂತಿದ್ದಾರೆ. ಅದಕ್ಕೆ ಆರ್ಡರ್ ತಗೊಳಕ್ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಿಂಗೇನಕ್ ಆಗ್ತಿದೆ ಅಂತಂತೂ ಖಂಡಿತ ಗೊತ್ತಿಲ್ಲ. ಸೊ ಇದು ಯಾವಾಗ ಕಮ್ಮಿ ಆಗುತ್ತೆ ಇಲ್ಲ ಏನಕ್ಕೆ ಆಗ್ತಾ ಇದೆ ಎಂತ ವಿಷಯ ಅಂತ ಏನು ಗೊತ್ತಾಗ್ತಿಲ್ಲ. ಬಟ್ ಕೆಲಸ ಇಲ್ಲದೆ ಪಾಪ ತುಂಬಾ ಜನ ಹುಡುಗರು ಇವಾಗ್ಲೂ ನಮ್ಮ ಕಿಚನ್ ಕೆಲಸ ಹುಡುಗರು ಎಲ್ಲರೂ ಕೆಲಸ ಇಲ್ಲದೆ ಮಾತಾಡಕ್ ಹೋಗ್ಬೇಕು ಅಂತ ಕಾಯ್ತಾ ಹೋಗಿದ್ದಾರೆ. ಸೊ ಅಷ್ಟು ವರಸ್ಟ್ ಪರಿಸ್ಥಿತಿ ಇದೆ. ಸೊ ಇದು ಯಾಕೆ ಏನು ಅಂತಂತ ಅರ್ಥ ಆಗ್ತಿಲ್ಲ. ಓಕೆ ಸರ್, ಇವಾಗ ಸಭೆ ಸಮಾರಂಭ, ಫಂಕ್ಷನ್ಸ್ ಅಥವಾ ಟೆಂಪಲ್ಸ್ ಆತರ ಏನಾದ್ರು ಇದ್ದಾಗ, ಟೆಂಪಲ್ಸ್ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಿದ್ದಾಗ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನಿಮ್ಗೆ. ಕಂಪ್ಯಾರಿಟಿವ್ಲಿ ಈಗ ಕೆಲಸ ಎಷ್ಟು ಕಡಿಮೆ ಆಗಿದೆ? ಮಾಮೂಲಿ ಅಕ್ಷಯ ತೃತೀಯ ಎಲ್ಲ, ವರಮಹಾಲಕ್ಷ್ಮಿ, ದೀಪಾವಳಿ ಟೈಮಲ್ಲೆಲ್ಲ ಒಂದು 5 years ago ಅಂತ ನಾವು ಆಲ್ಮೋಸ್ಟ್ 10 to 15 days ಡೇ ಅಂಡ್ ನೈಟ್ ನಿದ್ದೆಯಿಂದ ಕೆಲಸ ಮಾಡಿದ್ವಿ. ಇವಾಗ ಲಾಸ್ಟ್ ಟೈಮ್ ಇದೇ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಇವಾಗ 3 days 4 days ಅಲ್ಲಿ 3 days 4 days ಕೆಲಸ ಮಾಡಿದ್ವಿ. ಇಲ್ಲ ಲಾಸ್ಟ್ 1 day 2 days ಅಲ್ಲಿ ಆತರ ತುಂಬಾ ಕಮ್ಮಿ ಕೆಲಸ ನಡೀತಾ ಇದೆ. ಸೊ ಇಂಥ ಕೆಲಸ ನೋಡ್ರೆ ನಮ್ಗೂ ಹಬ್ಬ ಹರಿದಿನ ಮಾಡಕ್ಕೆ ತುಂಬಾ ಇದು ಮತ್ತೊಂದು ಮಾಡೋದನ್ನೆಲ್ಲ ಮಾಡಕ್ಕೆ ನಮ್ಗೂ ತುಂಬಾ ಕಷ್ಟ ಆಗುತ್ತೆ. ನಮ್ಗೂ ನಮ್ ಕಮಿಟ್ಮೆಂಟ್ಸ್ ಬೇಜಾನ್ ಇರ್ತವೆ. ಸೊ ಅದನ್ನು ಯಾವ್ದು ನಡೀತಿಲ್ಲ. ಬಟ್ ತುಂಬಾನೇ ಕಷ್ಟ ಆಗ್ತಿದೆ ಮೇಡಮ್. ಇದರಿಂದ ಕೆಲಸ ಕಳ್ಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ರು. ಕೆಲಸಗಾರರಾಗಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಕೆಲಸ ಕಳ್ಕೊಳ್ಳೋ ಪರಿಸ್ಥಿತಿ ಅಂತಂದ್ರೆ, ಕೆಲಸ ಆಲ್ರೆಡಿ ಈ ತರ ರೇಟ್ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಕೆಲಸ ಕೈಯಿಂದ ಕೆಲಸ ಬಿಟ್ಟು ಹೋಗಿ ತುಂಬಾ ಜನ ವಾಚ್ಮೆನ್ಸ್ ಆಗಿ ಅಂಡ್ ಮತ್ತೊಂದು ಕೆಲಸಗಳಾಗ್ಲಿ, ಇಲ್ಲ ಹೋಟೆಲ್ ಅಲ್ಲಿ ಇದಾಗಿ ಮತ್ತೊಂದು ಕೆಲಸಗಳಾಗ್ಲಿ, ಬೇಜಂತ ಕೆಲಸಗಳೆಲ್ಲ ತುಂಬಾ ಜನ ಕೆಲಸ ಎಲ್ಲ ಬಿಟ್ಟು ಎಲ್ಲ ಅಂಗಡಿ ಎಲ್ಲ ಎತ್ಬಿಟ್ಟು ಎಲ್ಲ ಹೋಗಿರೋ ತುಂಬಾ ಎಕ್ಸಾಂಪಲ್ಸ್ ನಮ್ಮ ಸರೌಂಡಿಂಗ್ಸ್ ಎಲ್ಲ ತುಂಬಾ ನಡೆದಿದೆ. ಬಟ್ ಈ ತರ ಆಗ್ತಾ ಹೋದ್ರೆ ಇನ್ನೂ ತುಂಬಾ ಅಧ್ವಾನ ಆಗ್ಬೋದು. ಫ್ಯೂಚರ್ ಅಲ್ಲಿ ವ್ಯವಸಾಯ ಮಾಡೋರು ಹೆಂಗೆ ತುಂಬಾ ಕಮ್ಮಿ ಆಗ್ತಿದ್ದಾರೆ. ಫ್ಯೂಚರ್ ಅಲ್ಲಿ ಆಚಾರ್ಯಗಳು ಕೂಡ ತುಂಬಾ ಕಮ್ಮಿ ಆಗ್ಬೋದು. ಚಿನ್ನ ಕೆಲಸದವರು ತುಂಬಾ ಕಮ್ಮಿ ಆಟೋಮೆಟಿಕ್ ಆಗೇ ಆಗ್ತಾರೆ. ಸೊ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಇದು ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಬಟ್ ಇದು ಯಾಕೆ ಏನಂತ ಗೊತ್ತಿಲ್ಲ. ಬಟ್ ಇದ್ರಲ್ಲಿ ಏನ್ ಲೆಕ್ಕಾಚಾರ ಅಂದ್ರೆ, ಕಮ್ಮಿ ಜಾಸ್ತಿ ಮಾಡಿ ಇಲ್ಲ ಮಾಡ್ತಾರೆ, ಓಕೆ ಫೈನ್. ಬಟ್ ಅದಕ್ಕೆ ರೀಸನಬಲ್ ಆಗಿ ಡಿಸೆಂಟ್ ಆಗಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಬಟ್ ಹಿಂಗ್ ಹೋಗ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ.
ಥ್ಯಾಂಕ್ ಯು ಸರ್ ನಮ್ ಜೊತೆ ಮಾತನಾಡಿದಕ್ಕೆ. ಎಸ್ ನೋಡಿ, ಅಂದ್ರೆ ಪ್ರತಿದಿನವೂ ಕೂಡ ಫ್ಲಕ್ಚುಯೇಟ್ ಆಗೋದ್ರಿಂದ ಯಾರು ಕೂಡ ಜಡ್ಜ್ಮೆಂಟ್ ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತ ಇನ್ನೊಬ್ರು ಇದಾರೆ, ನಮ್ ಜೊತೆ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮ್ಮ ಹೆಸರು ಡಿ ಎಂ ಕುಮಾರ್ ಅಂತ ಅನ್ಬಿಟ್ಟು ಎಷ್ಟು ವರ್ಷದಿಂದ ಕೆಲಸ ನಾವು ಮಾಡ್ತಿದ್ವಿ? 20 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀವಿ. ಆದ್ರೂ ಏನ್ ಎಫೆಕ್ಟ್ ಆಗ್ತಾ ಇದೆ ಸರ್? ಈ ಕೆಲಸಗಳು ಇಲ್ದಲೆ ನಾವು ಇಲ್ಲಿ ಬಾಡಿಗೆ ಕಟ್ಟಕ್ ಆಗಲ್ಲ, ಅಂಗಡಿ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಏನಿಲ್ಲ. ದಿನಕ್ಕೂ ರೈಟ್ ಜಾಸ್ತಿ ಆಗ್ತಾ ಇದೆ. ಇವತ್ತಿರೋದು 19,000 17,000 ಇದ್ರೆ 18,000 ಆಗೋಗ್ತಾ ಇದೆ. ಅದರಿಂದ ಕೆಲಸಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಅಂಗಡಿಯವರು ಯಾರು ಬಂದು ನಮ್ಗೆ ಕೆಲಸಗಳು ಕೊಡ್ತಾ ಇಲ್ಲ. ಆದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಕಡಿಮೆ ಆಗತ್ತೆ ಅನ್ನೋ ನಿರೀಕ್ಷೆ ಏನಾದ್ರೂ ಇದೆಯಾ? ಏನೋ ಆಗುತ್ತೆ, ಚೆನ್ನಾಗಿ ಕೆಲಸ ಬರುತ್ತೆ ಅನ್ಕೊಂಡಿದೀವಿ. ಏನು ಬರುತ್ತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ರೈಟ್ ಕಡಿಮೆ ಆದ್ರೆ ಕೆಲಸ ನಡೆಯುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್. ಅಂದ್ರೆ ಕೆಲವೊಂದಷ್ಟು ಜನ ಮಾತನಾಡ್ತಾ ಇರೋದಿದೆ, ಮುಂದೆ ಏನಾಗುತ್ತೆ ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಅಂತ. ಇನ್ನಷ್ಟು ಜನನ ಮಾತಾಡಿಸ್ತಾ ಹೋಗೋಣ, ಅವರ ಅಭಿಪ್ರಾಯ ಏನು, ಮುಂದಿನ ದಿನದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಈಗ ರೈತರ ಸಮಸ್ಯೆನ ಯಾರ ಹತ್ರ ಕೇಳ್ಬೇಕು? ರೈತರ ಹತ್ರನೇ ಕೇಳ್ಬೇಕು. ಅದೇ ರೀತಿ ಚಿನ್ನ ಏರಿಕೆ ಆಗಿರೋದನ್ನ ಚಿನ್ನದ ವ್ಯಾಪಾರಸ್ಥರ ಹತ್ರ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನ್ ಕತೆ ಏನು, ಯಾಕಂದ್ರೆ ಬಹಳಷ್ಟು ವರ್ಷ ಕೆಲಸ ಮಾಡಿರ್ತಾರಲ್ಲ. ಹಾಗಾಗಿ ಇನ್ನೊಬ್ರು ವರ್ಕರ್ಸ್ ಜೊತೆಗೆ ಕೆಲಸ ಮಾಡುವಂತ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸಲೀಂ ಅಂತ. 28 ವರ್ಷದಿಂದ ನಾವು ಜೆಮ್ ಸ್ಟೋನ್ ಅಂಡ್ ಜ್ಯುವೆಲರಿ ಅಲ್ಲಿ ಇದ್ದೀವಿ. ಈಗ ಸದ್ಯಕ್ಕೆ ರೇಟ್ ಜಾಸ್ತಿ ಆಗಿದ್ರಂತ ಎಲ್ಲಾರು ಕೆಲಸಗಳು ಎಲ್ಲ ಕಡಿಮೆ ಇದೆ. ನೋಡೋಣ ಹೆಂಗಿದೆ ಪರಿಸ್ಥಿತಿ. ಯಾವಾಗ ಬಹಳಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಇಡೀ ನಿಮ್ಮ ಈ ಏನು ಜಾಬ್ ಲೈಫ್ ಸ್ಟೈಲ್ ಅಲ್ಲಿ ಅಥವಾ ಇಡೀ ಈ ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಇಷ್ಟೊಂದು ಜಾಸ್ತಿ ಆಗಿದ್ದು ಇತಿಹಾಸ ಇದೆಯಾ ಸರ್? ಹೈಯೆಸ್ಟ್ ಅಂದ್ರೆ ಇದೆ 2025-26. ಇದಕ್ಕಿಂತ ಹೈ ಯಾವಾಗ ಆಗಿಲ್ಲ. ಅಂದ್ರೆ ಹೈಯೆಸ್ಟ್ ಪ್ರೈಸ್ ಆಗ್ಬಿಟ್ಟಿದೆ. ಜನಗಳಿಗೆಲ್ಲ ಕೆಲಸನೂ ಕಡಿಮೆ ಆಗ್ಬಿಟ್ಟಿದೆ. ಕಸ್ಟಮರ್ಸ್ ಬರ್ತಾ ಇದಾರಾ ಸರ್? ಕಸ್ಟಮರ್ ಇಲ್ಲ ಮೇಡಮ್, 95% ಕಸ್ಟಮರ್ ಬರ್ತಾ ಇಲ್ಲ. ಯಾಕಂದ್ರೆ ಅವರು ನೋಡ್ಬೇಕಾದ ಮುಂದೆ ರೇಟ್ ಕಡಿಮೆ ಇದ್ರೆ ಬರ್ಬೋದು, ಮತ್ತೆ ಇದು ಆಗತ್ತೆ. ಇನ್ನು ಸ್ವಲ್ಪ ಹೈ ಆದ್ರೆ ಮತ್ತೆ ಇನ್ನೂ ಕಡಿಮೆ ಆಗ್ಬಿಡುತ್ತೆ ವ್ಯಾಪಾರ. ಓಕೆ, ಅಂದ್ರೆ ಮುಂದಿನ ದಿನದಲ್ಲಿ ಕಡಿಮೆ ಆಗತ್ತೆ ಅಂತ ಏನಾದ್ರು ಅನ್ಕೊಳ್ತಾ ಇದ್ದೀರಾ? ಹೇಗೆ ಬರ್ಬೋದು ಅಂತ ಹೇಳ್ತಾ ಇದಾರೆ. ಬರೋದು ಏನ್ ಡೌಟ್. ಅಂದ್ರೆ ಮುಂದಿನ ದಿನದಲ್ಲಿ, ಯಾಕಂತ ಹೇಳಿದ್ರೆ ಈ ವರ್ಲ್ಡ್ ಬ್ಯಾಂಕ್ ಕೂಡ ಇದರಿಂದ ಇನ್ವಾಲ್ವ್ಮೆಂಟ್ ತಗೊಂಡಿರೋದ್ರಿಂದ ಮುಂದೆ ಏನಾಗತ್ತೆ ಏನು ಅಂತ ಇಲ್ಲಿರೋರ್ಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಸೊ ಇನ್ನಷ್ಟು ಜನ ಮಾತಾಡ್ಸೋಣ, ಅವ್ರ ಒಪಿನಿಯನ್ ಏನು ಕೇಳ್ತಾ ಹೋಗೋಣ ಬನ್ನಿ. ಈ ಗೋಲ್ಡ್ ಶಾಪ್ ವರ್ಕರ್ಸ್ ಹಾಗೆ ಆ ಮಾಲೀಕರು ಅಂದ್ರೆ ಓನರ್ಸ್ ಗಳು ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಬಟ್ ಕಸ್ಟಮರ್ಸ್ಗೂ ಕೂಡ ಇದು ಬಹಳಷ್ಟು ದುಬಾರಿ ಆಗುತ್ತೆ, ಹೊರೆ ಆಗತ್ತಲ್ವಾ? ಸೊ ಅದಕ್ಕೆ ನಮ್ ಜೊತೆ ಮಾತನಾಡೋದಕ್ಕೆ ಒಬ್ರು ವ್ಯಕ್ತಿ ಇದ್ದಾರೆ. ಬನ್ನಿ ಅವ್ರು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು. ನಿನ್ನೆ 4 ಲಕ್ಷ ಆಗ್ಬಿಟ್ಟಿತ್ತು ಬೆಳ್ಳಿ. 1/4 kg ನಿನ್ನೆ ಪರ್ಚೇಸ್ ಮಾಡಿದೀನಿ ಕಸ್ಟಮರ್ಗೆ ಅಂತ. ಇವಾಗ ನೋಡಿದ್ರೆ 3.5 ಲಕ್ಷ ಆಗೋಗ್ಬಿಟ್ಟಿದೆ. ಅದೆಲ್ಲ ಲಾಸ್ ಆಯ್ತು, ನಮ್ಗೆ ಲಾಸ್ ಆಯ್ತು. ಇವಾಗ ಚಿನ್ನನು ಅಷ್ಟೇ. ಮೊನ್ನೆ 17,000 ಇದ್ದಿದ್ದು ನಿನ್ನೆ 18,400 ರೂಪಾಯಿ ಆಯ್ತು. ಇವಾಗ ನೋಡಿದ್ರೆ 17,000 ರೂಪಾಯಿನೂ ಇಲ್ಲ. ಇವಾಗ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಏರುಪೇರು ಆಗೋದ್ರಿಂದ. ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ. ಸರ್, ಈಗ ಮದುವೆ ಫಂಕ್ಷನ್ಸ್ಗೆ ಗೋಲ್ಡ್ ಇಲ್ದೆ ಹೋದ್ರೆ ಕಂಪ್ಲೀಟ್ ಅನ್ಸ್ಕೊಳ್ಳಲ್ಲ ಸರ್. ಮುಂದಿನ ದಿನದಲ್ಲಿ ಗೋಲ್ಡ್ ತಗೊಳ್ಳೋಣ ತುಂಬಾ ತೊಂದರೆ ಆಗುತ್ತೆ ಮೇಡಮ್, ತುಂಬಾ ತೊಂದರೆ ಆಗುತ್ತೆ. ಮಧ್ಯವರ್ತಿ ಆರ್ಡರ್ ತಗೊಂಡ್ ಮಾಡೋರ್ಗೆ ಇದ್ದಿದ್ದು ತೊಂದರೆ ಆಗುತ್ತೆ. ಇದರಿಂದ ನಮ್ಗೆ ತುಂಬಾ ಕಳವಳ ಆಗ್ತಾ ಇದೆ. ಇದನ್ನ ಮಾಡಕ್ಕೂ ಬೇಜಾರಾಗ್ಬಿಟ್ಟಿದೆ. ಓಕೆ, ಈಗ ಮುಂದಿನ ದಿನದಲ್ಲಿ ಈಗ 10 ಗ್ರಾಮ್ ಮಾಡಿಸ್ಕೋಬೇಕು ಅಂತಿದ್ದವ್ರು 4 ಗ್ರಾಮ್ ಗಿಲ್ದಿದ್ದಾರೆ. ಸೊ ಆ ತೆಳು ಮಾಡುವಂತದ್ದು ಅಂದ್ರೆ ಈಗ ತಿಕ್ಕಿರೋದಿಲ್ಲ ಗೋಲ್ಡ್ ಅಲ್ಲಿ, ಈ ವರ್ಕರ್ಸ್ ಗಳಿಗೆಲ್ಲ ತುಂಬಾ ಕಷ್ಟ ಆಗತ್ತೆ ಅಂತ. ಕೆಲಸಗಾರರಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಪಾಪ ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ ಅವ್ರಿಗೆ. ಇನ್ನೊಂದೇನಂದ್ರೆ ಫೇಕ್ ನ್ಯೂಸ್ ಕೇಳ್ಬಿಟ್ಟು 7 ಲಕ್ಷ ಆಗತ್ತೆ 8 ಲಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ಪುಕಾರ ಆಗಿರೋದ್ರಿಂದ ಬೆಳ್ಳಿ ಏರುಪೇರು ಆಗ್ತಾ ಇದೆ. ಸುಮಾರು ಜನ ಸಾಫ್ಟ್ವೇರ್ ಅವರುಗಳೆಲ್ಲನು ಬೆಳ್ಳಿ ತಗೊಂಡು ಸ್ಟಾಕ್ ಮಾಡ್ತಾ ಇದಾರೆ ಇದನ್ನ ನಂಬಿಕೊಂಡು. ಪಾಪ ಬಡವ ಬಗ್ಗರಿಗೆ ಏನ್ ಮಾಡ್ತಾರೆ, ಅವ್ರು ತಗೊಳಕ್ಕೂ ಕೈಗೆಟ್ಕೋ ಬೆಲೆ ಸಿಗ್ತಾ ಇಲ್ಲ. ಅದರಿಂದ ಏನಾಗ್ತದೆ ನಮ್ಗೆ ಗೊತ್ತಾಗ್ತದೆ. ಗೋಲ್ಡ್ ಅಂತ ಹೇಳಿದ್ರೆ ಎಮೋಷನ್ಸ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಹೌದು. ಕೆಲವೊಂದಷ್ಟು ಜನ ಇನ್ವೆಸ್ಟ್ ಮಾಡ್ತಾರೆ ಗೋಲ್ಡ್ ವಿಚಾರದಲ್ಲಿ. ಅವ್ರಿಗೆ ಏನ್ ಹೇಳ್ತೀರಾ ಸರ್? ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕು. ಓವರ್ ಎಕ್ಸ್ಟ್ರಾ ದುಡ್ಡು ಇದ್ರೆ ಸ್ಟಾಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಬಿಸ್ನೆಸ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ತಿರ್ಗಾ ಮಾಡ್ತೀನಿ ಅನ್ನೋರಿಗೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಹುಷಾರ್ ಜಾಗರೂಕತೆಯಿಂದ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇನ್ವೆಸ್ಟ್ ಕೂಡ ಗೋಲ್ಡ್ ನ ಒಂದು ರೂಪ ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಹಣದುಬ್ಬರ ಆಗುತ್ತೆ. ಜಾಸ್ತಿ ಆದಾಗ ಆ ಗೋಲ್ಡ್ ಅನ್ನ ತಗೊಳ್ಬೇಕು ಅನ್ನುವಂತ ಲೆಕ್ಕಾಚಾರ ಹಾಕಿರ್ತಾರಲ್ಲ, ಅವರು ಕೂಡ ಸ್ವಲ್ಪ ಜಾಗೃತಿ ವಹಿಸಬೇಕಾಗುತ್ತೆ. ಆ ರೀತಿ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ನಮ್ ಜೊತೆ ಇನ್ನೊಬ್ರು ಗೋಲ್ಡ್ ಶಾಪ್ ವರ್ಕರ್ ಆಗಿರುವಂತ ಸುರೇಂದ್ರ ಅವರಿದ್ದಾರೆ. ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಒಂದಷ್ಟು ಜನನ ಮಾತಾಡಿಸ್ತಾ ಇದ್ವಿ, ಗೋಲ್ಡ್ ರೇಟ್ ಬಗ್ಗೆ ನಾವು ಪ್ರಿಡಿಕ್ಟೇ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ನೀವೇನ್ ಹೇಳ್ತೀರಾ ಸರ್? ಮೇಡಮ್, ಆಕ್ಚುಲಿ ಗೋಲ್ಡ್ ರೇಟ್ ಏನಾಗೋದನ್ನ ಹೈ ಆಗ್ತಾ ಇದೆ. ಏಕ್ದಮ್ ಬೀಳೋ ಚಾನ್ಸಸ್ ಇದೆ, ಆದ್ರೂ ಬೀಳಕ್ ಆಗಲ್ಲ. ಹೇಳಕ್ ಯಾಕಂದ್ರೆ ಆಲ್ಮೋಸ್ಟ್ ಇವಾಗ
4 lakhs ಸಿಲ್ವರ್ ಎಲ್ಲ ಇಸ್ಕೊಂಡ್ಬಿಟ್ಟಿದೆ. ಕಮ್ಮಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ಏನೇ ಗೋಲ್ಡ್ ಇಸ್ಕೊಂಡು ಯೋಚನೆ ಮಾಡಿ ಇಸ್ಕೊಳ್ಳಿ. ಗೋಲ್ಡ್ ಕಮ್ಮಿಗೆ ಇಸ್ಕೊಂಡು ಲಾಸ್ ಆಮೇಲೆ ಆಗುತ್ತೆ, ಹಿಂಗೂ ಲಾಸ್ ಆಗುತ್ತೆ. ಎರಡು ಯೋಚನೆ ಮಾಡಿ ಇಸ್ಕೊಳ್ಳಿ. ಸರ್, ಈಗ ಮೊದ್ಲೇ ಆರ್ಡರ್ ಕೊಟ್ಟು ಮಾಡಿಸಿರ್ತಾರೆ. ಫಾರ್ ಎಕ್ಸಾಂಪಲ್ ಗೆ ನಮ್ ಬಜೆಟ್ ಇಷ್ಟಿದೆ ಅನ್ನೋದಾಗಿ. ಸೊ ಹಾಗಾಗಿ ಈ ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಗೋಲ್ಡ್ ಗೆ ಏನಾದ್ರೂ ಎಫೆಕ್ಟ್ ಆಗತ್ತಾ? ಬಜೆಟ್ ಫ್ರೆಂಡ್ಲಿ ಇರೋದಂದ್ರೆ ಮದುವೆ ಇರೋರು ಆಲ್ಮೋಸ್ಟ್ ಇಸ್ಕೊಳ್ಳಿ. ಜನರಲ್ ಆಗಿ ಇಸ್ಕೊಳೋರು ಇಸ್ಕೊಳಕ್ ಹೋಗ್ಬೋದು. ನನ್ನ ಅಭಿಪ್ರಾಯ ಹೇಳ್ತಾರೆ, ಮದುವೆ ಕಂಪಲ್ಸರಿ ಬೇಕೇ ಬೇಕು, ಇಸ್ಕೊಬಹುದು. ನೀವು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಲಾಸ್ ಆಗ್ಬಿಡುತ್ತೆ. ಈಗ ನೀವು ವರ್ಕರ್ ಆಗಿರೋದ್ರಿಂದ ಸರ್ ಗೊತ್ತಿರತ್ತೆ ಈ ಸೀಸನ್ ಅಲ್ಲಿ ಇಷ್ಟೊಂದು ಗೋಲ್ಡ್ ಬರುತ್ತೆ ಅಥವಾ ಆರ್ಡರ್ಸ್ ಗಳು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರತ್ತೆ. ಸೊ ಕಂಪ್ಯಾರಿಟಿವ್ಲಿ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಇವಾಗ ಹೇಗಿದೆ ಸರ್? ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಇವಾಗ ಫುಲ್ ಡಲ್ ಇದೆ ಕೆಲಸ. ಗೋಣಿನೇ ಆಗ್ತಲ್ಲ ಯಾರಿಗೂ ಕೆಲಸ. ಜಿಯೋ ಶಾಪ್ ದೊಡ್ಡದು ಆಗ್ತಾ ಇರುತ್ತೆ, ಬಿಸ್ನೆಸ್ ಯಾರಿಗೂ ಇಲ್ಲ. ದೊಡ್ಡ ಜಿಯೋ ಶಾಪ್ ಹೋಗ್ತಾರೆ, ನೋ ವೇಸ್ಟೇಜ್ ಅಂತ ಮಾತಾಡ್ತಾರೆ. ಅವ್ರು ಏನೇ ಯಾರ ಬಗ್ಗೆ ಇದಾಗ ಮಾತಾಡ್ತಾ ಇಲ್ಲ. ಸ್ಕೀಮ್ ತುಂಬಾ ಮಾಡ್ತಾರೆ, ಅವರಿಂದ ನಮಗೂ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನಮ್ಗೆ. ಸಿಲ್ವರ್ ಆಲ್ಟರ್ನೇಟಿವ್ ಇವಾಗ 100 ಗ್ರಾಮ್ ಚಿನ್ನಕ್ಕೆ ಮುಂದೆ 3,500 ಇತ್ತು. ಕಾಲ್ಚಿನ ಇಸ್ಕೊಬೇಕು. ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಜನ ಇಸ್ಕೊಂತ ಇದ್ರು. ಬಾಡಿಗೆ ಕಟ್ಬೇಕು, ಊಟ ಮಾಡ್ಬೇಕು, ಎಲ್ಲಿ ಪರ್ಚೇಸ್ ಮಾಡಕ್ಕಾಗತ್ತೆ. ಅಂದ್ರೆ ಈಗ ಆಲ್ಟರ್ನೇಟಿವ್ ಆಗಿರುವಂತ ಸಿಲ್ವರ್ಗೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ನೆನ್ನೆ ದಿಢೀರ್ ಅಂತ ಕಡಿಮೆ ಆಯ್ತು, ಹಾಗಾಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದ್ರ ಜೊತೆಗೆ ಇನ್ನೊಂದಷ್ಟು ಜನನ ಮಾತಾಡಿಸ್ತಾ ಹೋಗೋಣ. ಏನ್ ಹೇಳ್ತಾರೆ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇರೋದು, ಕಡಿಮೆ ಆಗ್ತಿರೋದ್ರ ಬಗ್ಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ಪ್ರಾಚೀನ ಕಾಲದಿಂದಲೂ ಕೂಡ ಚಿನ್ನಕ್ಕೆ ವಿಶೇಷ ಸ್ಥಾನಮಾನ ಇದೆ. ಎಸ್ಪೆಷಲಿ ನಾವು ಭಾರತೀಯರಾಗಿ ಚಿನ್ನವನ್ನ ಹೊಂದಿರುವುದು ಸಮೃದ್ಧಿ ಹಾಗೆ ಬಹಳಷ್ಟು ಗೌರವಕ್ಕೂ ಕೂಡ ಕಾರಣವಾಗತ್ತೆ. ಹಾಗಾದ್ರೆ ಚಿನ್ನವನ್ನ ಕೇವಲ ಸಭೆ ಸಮಾರಂಭ ಕಾರ್ಯಕ್ರಮ ಮದುವೆ ಅಥವಾ ಯಾವ್ದಾದ್ರು ಹಬ್ಬಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿಲ್ಲ. ಅದ್ರ ಬದಲಾಗಿ ದೀರ್ಘಕಾಲವಾದಂತ ಇನ್ವೆಸ್ಟ್ಮೆಂಟ್ಗೂ ಕೂಡ ಚಿನ್ನವನ್ನ ನಾವು ಯೂಸ್ ಮಾಡ್ತೀವಿ. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆಯಲ್ಲಿದ್ದರೆ ಚಿನ್ನ, ಚಿಂತೆಯು ಏತಕ್ಕೆ ಇನ್ನ ಅನ್ನುವಂತ ಮಾತು ಕೇಳಿದೀರಾ. ಬಟ್ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಕೇವಲ 4 ತಿಂಗಳಲ್ಲಿ ಬಹಳಷ್ಟು ಫ್ಲಕ್ಚುಯೇಷನ್ ಕೂಡ ಆಯ್ತು. ಹಾಗಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದಾ ರೇಟ್ ಅನ್ನ ಕಡಿಮೆ ಮಾಡೋದಕ್ಕೆ? ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಇವತ್ತು ಚಿನ್ನದ ವ್ಯಾಪಾರಸ್ಥರನ್ನ ಮಾತಾಡಿಸಿದ್ರೆ ಇನ್ನಷ್ಟು ಡೀಟೇಲ್ ಸಿಗಬಹುದು. ಯಾಕಂತ ಹೇಳಿದ್ರೆ ರೈತರನ್ನ ಮಾತಾಡಿಸಿದ್ರೆ ಅಲ್ಲಿನ ಸಮಸ್ಯೆಗಳೇನ್ ಗೊತ್ತಾಗತ್ತಲ್ವಾ, ಅದೇ ರೀತಿ ಚಿನ್ನದ ವ್ಯಾಪಾರಸ್ಥರ ಗೊತ್ತಿರತ್ತೆ. ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಅವ್ರು ಕೆಲಸ ಮಾಡಿರ್ತಾರಲ್ಲ. ಹಾಗಾಗಿ ಇವತ್ತು ಚಿನ್ನದ ವ್ಯಾಪಾರಸ್ಥರ ಹತ್ರ ಮಾತಾಡ್ತಾ ಹೋಗೋಣ. ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಮೊದ್ಲೇ ಚಿನ್ನದ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ, ಸೊ ನಿಮ್ಗೂ ಕೂಡ ಹೆಲ್ಪ್ಫುಲ್ ಆಗತ್ತೆ, ಅರ್ಥ ಆಗತ್ತೆ ಯಾವ ರೀತಿ ಕಡಿಮೆ ಆಗಿದ್ಯಾ ಜಾಸ್ತಿ ಆಗಿದ್ಯಾ ರೇಟ್ ಅನ್ನೋದಾಗಿ. ಬನ್ನಿ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಬಹಳ ಬಿಸಿ ಇದೀರಾ ಅಂತ ಅನ್ಸತ್ತೆ. ಏನ್ ತುಂಬಾ ಫ್ರೀ ಇದೀವಿ ಮೇಡಮ್. ತುಂಬಾ ಫ್ರೀ ಅಂತಿದ್ದೀರಿ, ಏನೋ ಮಾಡ್ತಿದ್ದೀರಾ ಸರ್? ನಿಮ್ ಹೆಸರು ಹೇಳ್ಬಿಡಿ ಸರ್ ಫಸ್ಟ್. ನಮಸ್ತೆ, ನಮ್ಮ ಹೆಸರು ತೇಜೇಶ್ವರ, ತೇಜು ಅಂತ ಮಾತಾಡ್ತಾ ಇರೋದು. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? ಸುಮಾರು 18 ವರ್ಷದಿಂದ ಮಾಡ್ತಾ ಇದೀವಿ ಮೇಡಮ್. ಈಗ ಬಿಸಿ ಇದ್ರಿಂದ ಕೇಳ್ತಾ ಇರೋದು, ಯಾವಾಗ್ಲೂ ಇದೇ ತರ ಇರ್ತೀರಾ ಅಥವಾ ಹೇಗೆ? ಖಂಡಿತವಾಗ್ಲೂ ತುಂಬಾ ಬಿಸಿ ಇದ್ವಿ ಮುಂಚೆ, ಆದ್ರೆ ಇವಾಗ ತುಂಬಾ ಫ್ರೀ ಇದೀವಿ. ಕಾರಣ ಸರ್? ಕಾರಣ ಈ ರೇಟ್ ಮೇಡಮ್. ಚಿನ್ನ ಎಲ್ಲಾರು ಬಡವರು ಕೂಡ ಕೊಂಡ್ಕೊಳೋ ತರ ರೇಟ್ ಆಗಿದ್ರೆ ನಮಗೂ ಕೆಲ್ಸ ಜಾಸ್ತಿ ಇರೋದು. ಇವಾಗ ಏನಂದ್ರೆ ಶ್ರೀಮಂತರು ಕೂಡ ಯೋಚನೆ ಮಾಡ್ಬೇಕು, ಆ ಮಟ್ಟಿಗೆ ಹೋಗ್ತಾ ಐತೆ ಸರ್. 1-2 ರೂಪಾಯಿ ಅಲ್ಲ ಸರ್, ಹೇಳ್ಬೇಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕೇವಲ 4 ತಿಂಗಳಲ್ಲಿ ಜಾಸ್ತಿ ಆಗಿರುವಂತದ್ದು. ಸೊ ಇಷ್ಟು ವರ್ಷದಲ್ಲಿ ನಿಮ್ ಸರ್ವಿಸ್ ಇದೆ, ಯಾಕಂತಂದ್ರೆ ಅಂಗಡಿನ 26 ವರ್ಷದಿಂದ ಮಾಡ್ತಿದ್ದೀರಾ ಅನ್ನೋದಾಗಿ. ಹಾಗಾಗಿ ಯಾವತ್ತಾದ್ರೂ ಇಷ್ಟೊಂದು ಜಾಸ್ತಿ ಆಗುತ್ತೆ ಸರ್? ಖಂಡಿತವಾಗ್ಲೂ ಇಲ್ಲ ಮೇಡಮ್. ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾವು ಈ ಕೆಲ್ಸ ಕಲಿಯೋವಾಗ 400 ರೂಪಾಯಿ ಇತ್ತು ಗ್ರಾಮು, ಆದ್ರೆ ಇವತ್ತಿನ ದಿವಸ 17,000 ರೂಪಾಯಿ ಐತೆ. ನಮ್ಗದೇ ಹೆಂಗೆ ಒಂದ್ ಕಡೆ ನಾವು ಕೆಲ್ಸ ಮಾಡಿದ ಚಿನ್ನನ ವೇಸ್ಟೇಜ್ ಜಾಸ್ತಿ ಆದ್ರೆ, ರೇಟ್ ಜಾಸ್ತಿ ಆದ್ರೆ ಖುಷಿ ಆಗತ್ತೆ. ಬಟ್ ರೇಟ್ ಈ ಮಟ್ಟಕ್ಕೆ ಬೆಳೆದ್ರೆ ಕೆಲ್ಸಾನು ತುಂಬಾ ಕಮ್ಮಿ ಆಗತ್ತೆ. ಯಾವತ್ತಾದ್ರೂ ಅನ್ಕೊಂಡಿದ್ರೆ ಜಾಸ್ತಿ ಆಗತ್ತೆ ಅಂತ? ಖಂಡಿತವಾಗ್ಲೂ ಇಲ್ಲ ಮೇಡಮ್. ಯಾವತ್ತು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆಗ್ಬೋದು ಒಂದ್ 10,000 ಇಲ್ಲ 11,000 ಆಗ್ಬೋದು ಅಂತ ಅನ್ಕೊಂಡಿದ್ದು. ಈ ಮಟ್ಟಕ್ಕೆ 17-18 ನಿನ್ನೆ 18,000 ಹೋಗಿತ್ತು, ಇವತ್ತೊಂದ್ ಚೂರ್ ಕಮ್ಮಿ ಆಗೈತೆ. ಓಕೆ, ಈಗ ಕೆಲವೊಂದಷ್ಟು ಜನ ಗೊತ್ತಿರುತ್ತೆ B2B ಅಂಡ್ B2C ಅಂತ. ಸೊ ನಿಮ್ಗೆ ಯಾವ ತರ ವ್ಯಾಪಾರ, ಇದರಿಂದ ನಿಮಗೆ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ? ನಮ್ದು B2B, ಬಿಸ್ನೆಸ್ ಟು ಬಿಸ್ನೆಸ್. ನಮ್ಗೆ ಜ್ಯುವೆಲ್ರಿ ಶಾಪ್ ಅವ್ರು ಆರ್ಡರ್ ಕೊಡ್ತಾರೆ, ನಾವ್ ಮಾಡ್ಕೊಡ್ತೀವಿ. ಹಂಗಾಗಿ ಜ್ಯುವೆಲ್ರಿ ಶಾಪ್ ಅಲ್ಲೇ ವ್ಯಾಪಾರ ಕಮ್ಮಿ ಐತೆ. ಈ ರೇಟ್ ಇರೋದ್ರಿಂದ ನಾವು ಕೆಲ್ಸ ಕೇಳಿದ್ರೆ ಈ ತರ ಆರ್ಡರ್ ಏನೈತೆ ಅಂದ್ರೆ, ಮೊದ್ಲೆಲ್ಲ ನೀವು ಕೇಳೋದೇ ಬೇಡದಿತ್ತು ಅನ್ಸತ್ತೆ. ಹಬ್ಬ ಬಂತು ಅಂತ ಹೇಳಿದ್ರೆ ಮಾಡ್ಕೊಟ್ಬಿಡಿ ಅಂತಿದ್ರು. ಬಟ್ ನೀವೇ ಹೋಗಿ ಕೇಳೋ ತರ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಖಂಡಿತವಾಗ್ಲೂ ಮೇಡಮ್. ವ್ಯಾಪಾರ ತುಂಬಾ ಡಲ್ ಐತೆ. ನಮ್ಗೆ ಕೆಲ್ಸ ಮುಂಚೆ ಆಗಲ್ಲ, ನಾವು ಇವಾಗ ಆಗಲ್ಲ ಅನ್ನೋ ತರ ಕೆಲ್ಸ ಆಯ್ತು. ಇವಾಗ ಕೆಲ್ಸ ಬಂದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬರ್ತಾ ಐತೆ ಚಿನ್ನದ ಕೆಲ್ಸದ್ದು. ಬಟ್ ಇದೇ ತರ ರೇಟ್ ಇದ್ರೆ ತುಂಬಾ ನಮ್ ಚಿನ್ನ ಬೆಳ್ಳಿ ಕೆಲ್ಸಗಾರ ತುಂಬಾ ತೊಂದರೆಯಲ್ಲಿ ಸಿಕ್ಕಾಕೊಂತಾರೆ. ನಾನು ನಿಮ್ಮ ಮಾಧ್ಯಮದಿಂದ ಒಂದು ಸರ್ಕಾರಕ್ಕೆ ಒಂದು ಮನವಿ,
ದಯವಿಟ್ಟು ನಮ್ ಚಿನ್ನ ಬೆಳ್ಳಿ ಕೆಲ್ಸಗಾರರಿಗೆ ಏನಾದ್ರೂ ಒಂದು ಸರ್ಕಾರದಿಂದ ಏನಾದ್ರು ಸಪೋರ್ಟ್ ಮಾಡಿ ಅನ್ನೋದೊಂದು ಸರ್ಕಾರಕ್ಕೆ ಒಂದು ಕಳಕಳಿ ಮನವಿ. ಎಸ್ ಅಂದ್ರೆ ಈಗ ಕೆಲಸ ಕೂಡ ಕಳೆದೋಗ್ತಾ ಇರೋದ್ರಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ರೆ ಅಫ್ಕೋರ್ಸ್ ಜೊತೆಗೆ B2 ಬಗ್ಗೆ ಹೇಳ್ತಾ ಇದ್ರಿ, B2B ಬಗ್ಗೆ ಹೇಳ್ತಿದ್ರಿ, B2C ಕೂಡ ಆಗತ್ತಾ? ಆದ್ರೂ ವರ್ಕೌಟ್ ಆಗತ್ತಾ ಸರ್? ಖಂಡಿತವಾಗ್ಲಿ ಮೇಡಮ್, B2 ಬಿಸ್ನೆಸ್ ಟು ಕಸ್ಟಮರ್ ಆಗುತ್ತೆ, ಬಟ್ ಅವರು ಭಯ ಬೀಳ್ತಾರೆ. ಇವಾಗ ಚಿನ್ನ ಇಷ್ಟೊಂದ್ ಜಾಸ್ತಿ ಆದ್ರೆ ಹಾಕೊಂಡ್ ಓಡಾಡಕ್ಕೂ ಭಯ ಬೀಳ್ತಾರೆ. ಯಾಕಂದ್ರೆ ಇವಾಗ ಕ್ರೈಮ್ ರೇಟ್ಸ್ ಹಂಗೆ ಜಾಸ್ತಿ ಆಗೋ ಚಾನ್ಸಸ್ ಐತಿ. ಈ ಮಟ್ಟಕ್ಕೆ ಜಾಸ್ತಿ ಆದ್ರೆ ತುಂಬಾ ಕಮ್ಮಿ, ಕೆಲ್ಸ ಅಂತೂ ತುಂಬಾ ಕಮ್ಮಿ ಆಗುತ್ತೆ. ಪ್ಲಸ್ ಬಿಸ್ನೆಸ್ ಮಾಡೋದು ಚಿನ್ನದ ಕೆಲ್ಸ ಅಂದ್ರೆ ಒಂದು ಹ್ಯಾಂಟಿಕ್ ತರ ಆಗ್ಬಿಡುತ್ತೆ ಮೇಡಮ್ ಮುಂದಕ್ಕೆ ಬರ್ತಾ. ಈಗ ನಿಮ್ಮ ಈ ಆಫೀಸ್ ನಲ್ಲಿ ಅಥವಾ ಈ ಅಂಗಡಿಯಲ್ಲಿ ಕೆಲ್ಸಕ್ಕಿದಾರಲ್ಲ, ಸೊ ಅವ್ರಿಗೆ ಪೇ ಮಾಡೋದಕ್ಕೂ ಕೂಡ ನಿಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತಾ ಅಂತ, ಜೊತೆಗೆ ರೆಂಟ್ ಕಟ್ಟಬೇಕು, ಈ ರೀತಿಯಾದಂತ ಸಮಸ್ಯೆ ಸರ್? ಖಂಡಿತವಾಗ್ಲಿ ಮೇಡಮ್, ಇದೇ ತರ ನಡೆದ್ರೆ ಎಷ್ಟೋ ಅಂಗಡಿಗಳು ಬಜಾರ್ ನಮ್ಮ ಸುಮಾರು ವರ್ಷಗಳಿಂದ ಈ ಅಂಚೆಪೇಟೆಯಲ್ಲಿ ನಮ್ ಚಿನ್ನ ಬೆಳ್ಳಿ ಕೆಲಸ ಮಾಡ್ಕೊಂಡಿರೋದು. ದಿನೇ ದಿನ ರೇಟ್ ಜಾಸ್ತಿ ಆಗ್ತಾ ಅಂಗಡಿಗಳು ತಾನಾಗ್ತಾನೆ ಖಾಲಿ ಆಗ್ತಾ ಇದೆ. ಇವಾಗ ಓಕೆ ಕೇಪಬಿಲಿಟಿ ಇರೋರು ಮಾಡ್ತಾವ್ರೆ, ಇಲ್ದೇ ಇರೋರು ಅಂಗಡಿ ಕ್ಲೋಸ್ ಮಾಡಿ ಬೇರೆ ಕೆಲಸ ಹುಡ್ಕೊಂಡು. ಈಗ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಚಿನ್ನದ ಪಾಲಿಶ್ ಮೇಲೆ ಕೂಡ ಏನಾದ್ರೂ ಎಫೆಕ್ಟ್ ಆಗಿದೆ? ಖಂಡಿತವಾಗ್ಲಿ ಮೇಡಮ್, ಇವಾಗ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಪಾಲಿಶಿಂಗ್ ಅಮೌಂಟ್ ಜಾಸ್ತಿ ಆಗುತ್ತೆ. ಇವಾಗ ಮುಂಚೆ ಒಂದು 100 ರೂಪೀಸ್ ಇತ್ತು, ಇವಾಗ 250 ರೂಪೀಸ್ ಪರ್ ಚೈನ್ಗೆ. ಆ ತರ ಪಾಲಿಶ್ ಅವರು ಜಾಸ್ತಿ ಮಾಡ್ತಾರೆ, ಪ್ರತಿಯೊಬ್ರು ಜಾಸ್ತಿ ಮಾಡ್ತಾರೆ. ಆದ್ರೆ ನಮ್ ಕೆಲ್ಸದ್ ಮಾತ್ರ ನೀವು ರೇಟ್ ಜಾಸ್ತಿ ಆಗೈತಲ್ಲ ಕಮ್ಮಿ ವೇಸ್ಟೇಜ್ ತಗೊಳ್ಳಿ ಅಂತಾರೆ. ಬಟ್ ಅದು ಇವಾಗಿರೋ ರೇಟ್ಗೆ ಇದು ಓಕೆ, ಬಟ್ ಆದ್ರೂ ಇಷ್ಟೊಂದು ರೇಟ್ ಆಗ್ತಾ ಇರೋದು ಇದು ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಎಷ್ಟು ಅಂಗಡಿಗಳು ಕ್ಲೋಸ್ ಆಗ್ತಾ ಇದೆ ಸರ್ ಇದರಿಂದ. ಸೊ ಹಾಗಾಗಿ ಮುಂದಿನ ದಿನದಲ್ಲಿ ಆದ್ರೂ ಕಡಿಮೆ ಆಗತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಸಂಬಂಧಪಟ್ಟಂತೆ ತೀರಾ ಮತ್ತೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾದಂತ ಕ್ರಮ ತೆಗೆದುಕೊಳ್ಬಹುದು ಆಸ್ ಅ ಓನರ್ ಆಗಿ? ಮೇಡಮ್, ಇದು ನಮ್ ಕೈಯಲ್ಲಿ ಏನು ಇಲ್ಲ. ರೇಟ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಇದು ವರ್ಲ್ಡ್ ಮಾರ್ಕೆಟ್ ಆಗಿರೋದ್ರಿಂದ ನಮ್ ದೇಶದಲ್ಲಿ ಏನೇನ್ ನಡೀತಾ ಐತೆ ಅನ್ನೋದನ್ನ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು. ಬಟ್ ಇದು ಗವರ್ಮೆಂಟ್ ಕೈಯಲ್ಲಂತೂ ಇಲ್ಲ. ಇವಾಗ ರೇಟ್ ಜಾಸ್ತಿ ಮಾಡೋದು, ಡೌನ್ ಮಾಡೋದು. ಇವಾಗ ಬಜೆಟ್ ಐತೆ, ಬಜೆಟ್ ಅಲ್ಲಿ ಏನಾದ್ರು ಒಂದ್ ಪರ್ಸೆಂಟೇಜ್ ಕಮ್ಮಿ ಮಾಡಿದ್ರೆ ಸ್ವಲ್ಪ ಡೌನ್ ಆಗೋ ಚಾನ್ಸಸ್ ಐತೆ. ನೋಡೋಣ, ನಾವ್ ಅದಕ್ಕೆ ಕಾಯ್ತಾ ಇದೀವಿ. ಕಮ್ಮಿ ಆದ್ರೆ ಪ್ರತಿಯೊಬ್ರು ಸಾರ್ವಜನಿಕರು ಇವಾಗ ಫಂಕ್ಷನ್ ಮಾಡೋರು ಅವರೆಲ್ಲ ಪರ್ಚೇಸ್ ಮಾಡ್ಬೋದು ಮೇಡಮ್. ಈಗ ಕೊನೆಯದಾಗಿ ಸರ್, ಆರ್ಡರ್ ಕೊಟ್ಟು ಹಾಗೆ ಪೆಂಡಿಂಗ್ ಇಟ್ಟಿರೋದು ಆ ತರದ್ದು ಏನಾದ್ರೂ ಇದೆಯಾ ಸರ್ ಕೇಸಸ್? ಖಂಡಿತವಾಗ್ಲೂ ಮೇಡಮ್, ನಮ್ಮ ಚಿನ್ನ ಬೆಳ್ಳಿ ಕೆಲ್ಸಗಾರರಲ್ಲಿ ತೊಂದ್ರೆ ಆಗ್ತಾ ಇರೋದು. ಇವಾಗ ಎಕ್ಸಾಂಪಲ್ ಒಂದು 15,000ಕ್ಕೆ ಸ್ವಲ್ಪ ಅಮೌಂಟ್ 10 ಗ್ರಾಮ್ಸ್ಗೆ 1.5 ಲಕ್ಷ ಆಗುತ್ತೆ. ಒಂದು 50,000 ಕೊಟ್ಟಿರ್ತಾರೆ, ಅಡ್ವಾನ್ಸ್ ಅಂತ ಕೊಟ್ಟಿರ್ತಾರೆ. ನಾವು ತಿರ್ಗಾ ಅದನ್ನ 50,000 ಜೊತೆಗೆ 1 ಲಕ್ಷ ಹಾಕಿ ನಾವು ಮಾಡ್ಕೊಡೋ ಟೈಮ್ಗೆ, ಅವ್ರಿಗೆ ಡೆಲಿವರಿ ಕೊಡೋ ಟೈಮ್ಗೆ 16,000 ಆಗಿರುತ್ತೆ. ಅದ್ ನಮ್ಗೆ ತುಂಬಾ ಏಟ್ ಬೀಳ್ತಾ ಐತೆ. ನಾವ್ ಕೈಯಿಂದ ಹಾಕೊಡೋ ಪರಿಸ್ಥಿತಿ ಬಂದೈತೆ. ಆರ್ಡರ್ ತಗೊಂಡ್ ಮಾಡೋಣ ಅಂದ್ರೆ ಫುಲ್ ಲಾಸ್ ಅಲ್ಲಿ ಐತೆ. ಈಗ ಕಸ್ಟಮರ್ಸ್ ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಆಗಲ್ಲ. ಕಸ್ಟಮರ್ ಏನಂತಾರೆ, ನಾವ್ ಈ ರೇಟ್ ಕೊಟ್ಟಿದ್ವಿ, ನಿಮ್ಗೆ ಅಡ್ವಾನ್ಸ್ ಕೊಟ್ಟಿದ್ವಿ, ನನ್ಗೆ ಇದೇ ರೇಟ್ ಬೇಕು ಅಂತಾರೆ. ಬಟ್ ಅದು ತುಂಬಾ ತೊಂದರೆ ಆಗ್ತಾ ಇದೆ ಚಿನ್ನ ಬೆಳ್ಳಿ ಕೆಲ್ಸಗಾರರಿಗೆ. ತುಂಬಾ ತೊಂದರೆ ಅಂದ್ರೆ ಇದೊಂದೇ. ಆರ್ಡರ್ ಇಸ್ಕೊಂಡಿರ್ತಾರೆ, ತಿರ್ಗಾ ನಾವು ಪರ್ಚೇಸ್ ಮಾಡೋ ರೇಟ್ ಜಾಸ್ತಿ ಆಗಿರುತ್ತೆ, ಬಟ್ ಕಸ್ಟಮರ್ ಕನ್ವಿನ್ಸ್ ಆಗಲ್ಲ. ಹಂಗಾಗಿ ನಿಮ್ ಮುಖಾಂತರ ಸಾರ್ವಜನಿಕರಿಗೂ ಒಂದ್ ಮನವಿ, ಚಿನ್ನ ಬೆಳ್ಳಿ ಕೆಲ್ಸಗಾರ ಹತ್ರನೇ ಮಾಡ್ಸಿ ತಗೊಳ್ಳಿ. ಅವರು ಪಾಪ ತುಂಬಾ ಕಷ್ಟ ಅನ್ನೋದಕ್ಕಿಂತ ಕೆಲ್ಸ ಕಮ್ಮಿ, ಈ ರೇಟ್ ಅಲ್ಲಿ ಕೆಲ್ಸ ಕಮ್ಮಿ ಇರೋದ್ರಿಂದ ನಮ್ ಚಿನ್ನ ಬೆಳ್ಳಿ ಕೆಲ್ಸಗಾರ ಕೈಯಲ್ಲೇ ಮಾಡ್ಸಿ. ರೆಡಿಮೇಡ್ ತಗೊಳೋಕಿನ ರೆಡಿಮೇಡ್ ತಗೊಂಡು ನಾವೇ ಮಾಡ್ಕೊಡೋದು. ಡಿಫ್ರೆನ್ಸ್ ಬೀಳತ್ತಾ ಸರ್ ಅದೆರಡಕ್ಕೂ, ಮಾಡ್ಸೋದಕ್ಕೂ ಅದಕ್ಕೂ ಏನಾದ್ರು ಡಿಫ್ರೆನ್ಸ್ ಬೀಳತ್ತಾ ಈ ಟೈಮ್ ನಲ್ಲಿ? ಮೇಡಮ್, ಡಿಫ್ರೆನ್ಸ್ ಅಂದ್ರೆ ಇವಾಗ ಪರ್ಸೆಂಟೇಜ್ ನಮ್ಗೆ B2B, ಅದು ಬಿಸ್ನೆಸ್ ಟು ಬಿಸ್ನೆಸ್ ಅಂದ್ರೆ ಬೇರೆ ವೇಸ್ಟೇಜ್ ಇರುತ್ತೆ. B2C ಅಂದ್ರೆ ಬಿಸ್ನೆಸ್ ಟು ಕಸ್ಟಮರ್ ಅಂದ್ರೆ ಬೇರೆ ವೇಸ್ಟೇಜ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತನಾಡಿದಕ್ಕೆ. ಕೊನೆಯದಾಗಿ ಸರ್ಕಾರಕ್ಕೆ ನಿಮ್ಮ ಮನವಿ ಏನಂತ ಹೇಳಿದ್ರೆ, ಅಟ್ ಲೀಸ್ಟ್ ಕೆಲಸಗಾರರನ್ನ ಕೂಡ ಕನ್ಸಿಡರ್ ಮಾಡಿ ಮುಂದಿನ ದಿನದಲ್ಲಿ ಏನಾದ್ರೂ ಈ ಪೆನ್ಷನ್ ತರನೋ ಅಥವಾ ಒಂದಷ್ಟು ಸಹಾಯಧನದ ರೀತಿಯಲ್ಲೋ ಕೊಡಿ ಅನ್ನೋದಾಗಿ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ. ಜೊತೆಗೆ ತೇಜೇಶ್ವರ್ ಸರ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಇನ್ನಷ್ಟು ಜನನ ಮಾತಾಡ್ಸೋಣ, ಕಸ್ಟಮರ್ಸ್ ಗಳನ್ನ ಮಾತಾಡ್ಸೋಣ, ಜೊತೆಗೆ ಕೆಲಸಗಾರರನ್ನ ಹಾಗೆ ಓನರ್ ಗಳಿರ್ತಾರಲ್ಲ ಅವ್ರನ್ನು ಮಾತಾಡ್ಸೋಣ, ಅವರ ಅಭಿಪ್ರಾಯವನ್ನ ಕೂಡ ಕೇಳ್ತಾ ಹೋಗೋಣ ಬನ್ನಿ. ಸಾರ್ವಕಾಲಿಕ ದಾಖಲೆಯ ಪ್ರಮಾಣದಲ್ಲಿ ಈಗ ಚಿನ್ನದ ರೇಟ್ ಜೊತೆಗೆ ಸಿಲ್ವರ್ ರೇಟ್ ಕೂಡ ಜಾಸ್ತಿ
ಆಗಿರೋದು. ಹಾಗಾಗಿ ಚಿನ್ನದ ವ್ಯಾಪಾರಸ್ಥರ ಅಂಗಡಿಯಲ್ಲಿ ಇವತ್ತು ನಾವಿದೀವಿ. ಸೊ ವ್ಯಾಪಾರ ಹೇಗೆ ನಡೀತಾ ಇದೆ, ಇಷ್ಟು ವರ್ಷಗಳ ಕಾಲಕ್ಕೂ ಈಗಕ್ಕೂ ಏನ್ ವ್ಯತ್ಯಾಸ ಆಗಿದೆ ಮಾತನಾಡಿಸ್ತಾ ಹೋಗೋಣ. ನಮ್ ಜೊತೆ ವ್ಯಾಪಾರಸ್ಥರು ಇದ್ದಾರೆ. ಸರ್ ನಮಸ್ತೆ, ನಿಮ್ ಹೆಸರು? ಆನಂದ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಐ ಮೀನ್ ಅಂಗಡಿನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಅಂಗಡಿ 1 ವರ್ಷದಿಂದ ಇದೆ. ಫ್ಯಾಕ್ಟರಿಯಲ್ಲಿ 25 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಈಗ 1 ವರ್ಷದಿಂದ ಯಾವತ್ತೂ ಕೂಡ ಸಿಲ್ವರ್ ರೇಟ್ ಇಷ್ಟ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಢೀರ್ ಅಂತ ಏರಿಕೆ ಆಗಿರೋದಕ್ಕೆ ಏನ್ ಕಾರಣ ಇರಬಹುದು? ನಿಮಗೇನ್ ಸಮಸ್ಯೆ ಆಗ್ತಾ ಇದೆ ಸರ್? ವ್ಯಾಪಾರಕ್ಕೆ ಯಾರು ಬರಲ್ಲ ಮೇಡಮ್. ಇನ್ ಕೇಸ್ 1 lakh ಇದ್ದಾಗ 10 grams-ಗೆ 1000 rupees ಆಗುತ್ತೆ. ಬಟ್ ಈಗ 4,000 ಕೊಟ್ಟು ಚಿಕ್ಕ ಐಟಮ್ ತಗೋಬೇಕು ಅಂದ್ರೆ ಯಾರು ಬರಲ್ಲ. ಗಿಫ್ಟ್ ಐಟಮ್ಸ್ಗೆ ಅಂತ ಸಿಲ್ವರ್ ನ ಮರ್ತೋಗ್ತಾರೆ. ಆಲ್ ಪರ್ಪಸ್ ಇದ್ದಿದ್ದು ಈಗ ಏನ್ ಪರ್ಪಸ್ ಇಲ್ದಿರೋ ತರ ನೇರವಾಗಿ ಎಫೆಕ್ಟ್ ಆಗೋದು ಸರ್ ಅಂದ್ರೆ ಮಧ್ಯಮ ವರ್ಗದವರಿಗೆ ಅಥವಾ ಬಡ ಬಗ್ಗರಿಗೆ. ಯಾಕಂತ ಹೇಳಿದ್ರೆ ಒಂದ್ ದೀಪ ತಗೊಳ್ಬೇಕು ಅನ್ನೋ ಆಸೆ ಇರತ್ತೆ, ಕಾಲ್ಗೆಜ್ಜೆ ತಗೊಳ್ಬೇಕು ಅಂತ ಇರತ್ತೆ, ಮೊದಲ ಬಾರಿಗೆ ಕಿವಿ ಚುಚ್ಚುವಾಗ ಬೆಳ್ಳಿಲಿ ಚುಚ್ಚಿಸ್ಬೇಕು ಅನ್ನೋದು ಕೂಡ ಕೆಲವರಲ್ಲಿ ಇರತ್ತೆ. ಸೊ ಅವ್ರಿಗೆ ಎಷ್ಟ್ರ ಮಟ್ಟಿಗೆ ಇದು ಎಫೆಕ್ಟ್ ಆಗುತ್ತೆ? 1:10 ಎಫೆಕ್ಟ್ ಆಗುತ್ತೆ. 1:10 ಎಫೆಕ್ಟ್ ಆಗುತ್ತೆ. ಅಂದ್ರೆ 1,000 ರೂಪಾಯಿ ಕೊಡೋ ಜಾಗದಲ್ಲಿ 5,000 to 6,000 ರೂಪಾಯಿ ಕೊಡ್ಬೇಕು ಅಂದ್ರೆ ಅವರು ಬೇಡ ಬಿಡು ಇನ್ನೊಂದ್ ದಿನ ನೋಡೋಣ ಅಂತಾರೆ. ಬಟ್ ಆ ಮಡಗಿರೋ ದುಡ್ಡು ಅವ್ರು ಖರ್ಚು ಮಾಡ್ಬಿಡ್ತಾರೆ. ಸೊ ತಿರ್ಗಾ ಅವ್ರು ತಗೊಳಕ್ಕೆ ಇದ್ರ ಕಡೆ ಗಮನನೂ ಬರಲ್ಲ, ನೋಡೋದು ಇಲ್ಲ. ಸರ್ ಈಗ ರೇಟ್ ಜಾಸ್ತಿ ಆಗೋದಕ್ಕಿಂತ ಮುಂಚೆ ರೇಟ್ ಹೇಗಿತ್ತು, ಅದ್ರ ಜೊತೆಗೆ ವ್ಯಾಪಾರ ಹೇಗಿತ್ತು, ಎಷ್ಟು ಸೇಲ್ ಆಗ್ತಾ ಇತ್ತು ಸರ್? ವ್ಯಾಪಾರ ಚೆನ್ನಾಗಿತ್ತು, ತಕ್ಕ ಮಟ್ಟಕ್ಕೆ ಸೇಲ್ ಆಗ್ತಿತ್ತು, ತೊಂದರೆ ಇರ್ತಿರ್ಲಿಲ್ಲ. ಬಟ್ ಈಗ ಬೋಣಿ ಆಗಿ 15 ದಿನ 20 ದಿನ ಆಗ್ತಿದೆ. ಒಬ್ರು ಬಂದು ತಗೋಬೇಕು ಅಂದ್ರೂ ಒಂದು 15-20 days ಆಗಿದೆ, ಇನ್ನು ಬಂದಿಲ್ಲ ಯಾರು. ಈಗ ಬೆಳ್ಳಿ ವಸ್ತುಗಳನ್ನ ನೀವು ಕೂಡ ಬೇರೆ ಕಡೆಯಿಂದ ಖರೀದಿ ಮಾಡ್ತೀರಲ್ವಾ? ಸೊ ನಿಮ್ಗೆ ಯಾವ ತರ ಎಫೆಕ್ಟ್ ಆಗ್ತಾ ಇದೆ ಆಸ್ ಓನರ್ ಆಗಿ? ಓನರ್ ಆಗಿ ಅಂದ್ರೆ ಮುಂಚೆ ಆದ್ರೆ ಒಂದು 2-3 days ಕ್ರೆಡಿಟ್ ಸಿಗ್ತಾ ಇತ್ತು. ಈಗ ಕ್ರೆಡಿಟ್ ಇಲ್ಲ, ಆನ್ ಟೈಮ್ ಪೇಮೆಂಟ್. ಯಾಕಂದ್ರೆ 1 hour-ಗೆ ರೇಟ್ ಡಿಫ್ರೆನ್ಸ್ ಆಗ್ತಿದೆ. 1,000 2,000 ಆದ್ರೆ ಪರವಾಗಿಲ್ಲ, ಇಟ್ ಕ್ಯಾನ್ ಬಿ ಮ್ಯಾನೇಜಬಲ್. ಬಟ್ ಇದು 10,000 20,000. ಸೊ ಮತ್ತೆ ಈಗ ನಾವು ಸೇಲ್ ಮಾಡಿದ್ದು, ಈಗ ನಾವು ತಿರ್ಗಾ ಬೆಳ್ಳಿ ತಗೋಬೇಕು ಅಂದ್ರೆ ಇಲ್ಲಿ ಸೇಲ್ ಮಾಡಿದ್ದು ಒಂದ್ ರೇಟು, ತಿರ್ಗಾ ನಾವು ಹೋಗಿ ಬುಲಿಯನ್ ಅಲ್ಲಿ ಬೆಳ್ಳಿ ವಾಪಸ್ ತಗೋಬೇಕಾದ್ರೆ ಅಲ್ಲಿ 5,000 ಜಾಸ್ತಿ ಆಗಿರುತ್ತೆ. ಬಟ್ ನಮ್ ಲಾಭದ ದುಡ್ಡು ಹಂಗೆ ಅದ್ರ ಬೆಳ್ಳಿಗೆ ಹೋಗ್ಬಿಡುತ್ತೆ. ಈಗ ಏನಂತ ಹೇಳಿದ್ರೆ ಸರ್, ಚಿನ್ನ ತಗೊಳ್ಳುವಾಗ ವೇಸ್ಟೇಜ್ ನ ಕಳೆದು ವಾಪಸ್ ಮಾಡುವಾಗ ಒಂದಷ್ಟು ವೇರಿಯೇಷನ್ಸ್ ಇರುತ್ತೆ. ಬಟ್ ಬೆಳ್ಳಿಗೆ ತಗೊಳ್ಳುವಾಗಿರುವ ರೇಟ್ ಕೊಡುವಾಗ ಇರೋದಿಲ್ಲ, ಒಂದಷ್ಟು ವೇರಿಯೇಷನ್ಸ್ ಇರುತ್ತೆ. ಸೊ ಈ ಎಫೆಕ್ಟ್ ಇವಾಗ್ಲೂ ಆಗಿದ್ಯಾ ಅಂತ? ಇಲ್ಲ, ಹಂಗೇನಿಲ್ಲ ಮೇಡಮ್. ಆಸ್ ಇಟ್ ಈಸ್ ಗೋಲ್ಡ್ ಏನಿದೆಯೋ ಇದು ಹಂಗೇನೆ, ಅಷ್ಟೊಂದು ಡಿಫ್ರೆನ್ಸ್. ಕಪ್ಪಾದ್ರೆ ಆತರ ಏನಾದ್ರು ಸಮಸ್ಯೆ ಆದ್ರೇನೆ ಸಿಲ್ವರ್, ಕಪ್ಪಾಗಿಲ್ಲ ಅಂದ್ರೆ ಸಿಲ್ವರ್ ಅಲ್ಲ. ಕಪ್ಪಾದ್ರೇನೆ ಸಿಲ್ವರ್, ಕಪ್ಪಾಗಿಲ್ಲ ಅಂದ್ರೆ ಜರ್ಮನ್ ಸಿಲ್ವರ್ ಅಂತೀವಿ. ಮೆಟಲ್, ವೈಟ್ ಮೆಟಲ್ ಅಂತ ರೋಡ್ ಅಲ್ಲಿ ಮಾರ್ತಾ ಇರ್ತಾರ, ಅದು ಕಪ್ಪಾದ್ರೇನೆ ಸಿಲ್ವರ್. ಸೇಮ್ ರೇಟ್ ಗೆ ಹೋಗ್ತಾ ಇದೆ. ಹೌದೌದು, ಸೇಮ್ ಆತರ ಬರ್ತಾ ಇದಾರೆ ಸರ್. ಕ್ವಾಲಿಟಿ, ಐ ಮೀನ್ 80% ಹಾಲ್ ಮಾರ್ಕ್ ಮತ್ತೆ 90 to 50 ಹಾಲ್ ಮಾರ್ಕ್ ಇದ್ರೆ ಅದಕ್ಕೆ ತಕ್ಕಂಗೆ ದುಡ್ಡು ಸಿಗುತ್ತೆ. ಅದಕ್ಕೆ ಅಂತ 50-60% ಸಿಗೋದು ಅನ್ನೋದು ಸುಳ್ಳು. ಈಗ ಮಾಡಿಟ್ಟಿರುವಂತ ವಸ್ತುಗಳು ಎಷ್ಟು ದಿನದಿಂದ ಸೇಲ್ ಆಗಿಲ್ಲ ಕೊನೆಯದಾಗಿ? ಈಗ 20 days ಇಂದ ಮೇಡಮ್, ಅಷ್ಟೇ. 20 days ಇಂದ ನೋ ಸೇಲ್, ಕಂಪ್ಲೀಟ್ ರೈಟ್. ಹೌದು. ಥ್ಯಾಂಕ್ ಯು ಸರ್ ನಮ್ ಜೊತೆ ಮಾತಾಡಿ. ಎಸ್, ಅಂದ್ರೆ ಸುಮಾರು 20 ದಿನದಿಂದ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಫ್ಲಕ್ಚುಯೇಷನ್ ಕೂಡ ನಾಳೆ ಏನಾಗತ್ತೆ ಅದನ್ನು ಕೂಡ ಹೇಳೋದಕ್ಕೂ ಬರ್ತಾನೆ ಇಲ್ಲ. ಹಾಗಾಗಿ ವ್ಯಾಪಾರಸ್ಥರು ಕೂಡ ಸಿಕ್ಕಾಪಟ್ಟೆ ನಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ಎಲ್ಲಾ ಅಂಗಡಿಗಳು ಕ್ಲೋಸ್ ಆಗ್ಬಿಡ್ತಾವ ಅನ್ನುವಂತ ಭಯದಲ್ಲೂ ಕೂಡ ಇರೋದು. ಹಾಗಾಗಿ ಕಸ್ಟಮರ್ಸ್ ಗಳು ಕೂಡ ಬಹಳ ಮಂದಿ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ 1,000 ರೂಪಾಯಿ ಕೊಡೋ ಜಾಗದಲ್ಲಿ 5,000 6,000 ಯಾರು ಕೊಡ್ತಾರೆ ಹೇಳಿ? ಆಸ್ ಅ ಕಸ್ಟಮರ್ ಆಗಿ ನಾವು ಕೂಡ ಹೋಗೋದಿಲ್ಲ ಅಲ್ವಾ? ಹಾಗಾಗಿ ಕಸ್ಟಮರ್ಸ್ ಏನ್ ಹೇಳ್ತಾರೆ, ಅವ್ರು ಸಿಕ್ಕಿದ್ರೆ ಅವ್ರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಕಸ್ಟಮರ್ಸ್ ಒಂದಷ್ಟು ಡಿಸ್ಕಸ್ ಮಾಡ್ತಾ ಇದ್ರು, ಲೋಟ ಇಟ್ಕೊಂಡು, ಬೆಳ್ಳಿ ಲೋಟ ಇಟ್ಕೊಂಡು. ಸೊ ನನಗಂತೂ ಮುಟ್ಟೋ ಅವಕಾಶ ಸಿಗತ್ತೋ ತಗೊಳ್ತೀನೋ ಗೊತ್ತಿಲ್ಲ, ಮುಂದೆ ಜಾಸ್ತಿ ಆಗತ್ತೋ. ಸೊ ಇಲ್ಲಿ ಮುಟ್ಕೊಂಡೆ ಅಂದ್ರೆ ಸಿಲ್ವರ್ ನ ಮುಟ್ಕೊಂಡೆ ಖುಷಿ ಪಡಬಹುದು ಅಷ್ಟೇ. ಸೊ ಪರ್ಚೇಸ್ ಮಾಡೋದಕ್ಕಂತ ಬಂದಿದ್ರು, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ ಹೆಸರು? ಜನಾರ್ದನ್ ಅಂತ. ಸರ್ ನಿಮ್ ಹೆಸರು? ನಮ್ಮ ಹೆಸರು ಸೋಮಶೇಖರ್ ಅಂತ ಮೇಡಮ್. ಸರ್ ಬಹಳಷ್ಟು ಡಿಸ್ಕಸ್ ಮಾಡ್ತಾ ಇದ್ರಿ, ಬಾರ್ಗೇನ್ ಅಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಸೊ ಈಗ ಎಷ್ಟ್ ಲೋಟ ತಗೊಳ್ಬೇಕು ಅಂತ ಬಂದಿದ್ರಿ, ರೇಟ್ ಎಷ್ಟು ಹೇಳಿದ್ರು ಸರ್? ಆಕ್ಚುಲಿ ನಾನು ಒಂದು 4 ಲೋಟ ನನ್ನ ಫ್ಯಾಮಿಲಿ ತಗೊಳ್ಳೋಣ ಅಂತ ಬಂದೆ. ಬಟ್ ಇವರು ಏನು ಒಂದು ಲೋಟಗೆ 20,000 ರೂಪಾಯಿ ಅಂತಾರೆ. ನನ್ನ ಎಕ್ಸ್ಪೆಕ್ಟೇಷನ್ ಇದೆಲ್ಲ ಒಂದು 4,000 ರೂಪಾಯಿ ಆ ರೇಂಜ್ ಅಲ್ಲಿ ಇತ್ತು ಅನ್ಸುತ್ತೆ. ಬಟ್ ಇದು ಒಂದ್ ಲೋಟಗೆ 20,000 ರೂಪಾಯಿ ಅಂದ್ರೆ 4 ಲೋಟಗೆ 1 ಲಕ್ಷ ಕೊಟ್ಟು ನಾವು ಬರೀ ಲೋಟನೇ ತಗೊಳಕಾಗುತ್ತೆ. ಬಟ್ ನನಗೆ ಅನ್ಬಿಲಿಯಬಲ್ ಇದು. ಇಷ್ಟೊಂದು ಎಷ್ಟು ವರ್ಷದಿಂದ ಪ್ಲಾನ್ ಮಾಡಿದ್ರಿ ಸರ್ ಲೋಟ ತಗೊಳ್ಬೇಕು? ಆಕ್ಚುಲಿ ನಾನು ಒಂದು ಲಾಸ್ಟ್ ಇಯರ್ ಅನ್ಕೊಂಡಿದ್ದೆ. ಬಟ್ ಈ ಸಲ ಸ್ವಲ್ಪ ಯಾವ್ದೋ ಒಂದು ದುಡ್ಡು ಬಂತು ಬ್ಯಾಂಕಿಂದ. ಸರಿ, ನಾನು ಅನ್ಸುತ್ತೆ ಅಯ್ಯೋ ಇದೆಲ್ಲ 1 ಲಕ್ಷ ಕೊಟ್ಟು 4 ಲೋಟ ಅಷ್ಟೇನ ಬರೋದು ನಮ್ಗೆ, ಇದು ತುಂಬಾ ಹೆವಿ ಅನ್ಸುತ್ತೆ. ಬಟ್ ಕೆಲವು ವರ್ಗ ಅವ್ರದವ್ರಿಗೆ ಇವೆಲ್ಲ ತುಂಬಾ ಹೆವಿ, ನಾಟ್ ರೀಚಬಲ್. ಇವೆಲ್ಲ ಎಷ್ಟು ರೇಟ್ ಹೋಗ್ಬಿಟ್ರೆ ನಾವೆಲ್ಲ ಬೆಳ್ಳಿ ಮರಿಬೇಕಾಗುತ್ತೋ ಮುಂದಕ್ಕೆ, ಆ ತರ ಹೋಗುತ್ತೆ. ಸರ್ ನಿಮ್ ಫ್ರೆಂಡ್ ಜೊತೆ ನೀವು ಬಂದಿದ್ರಿ ಅನ್ಸುತ್ತೆ. ಸೊ ಡಿಸ್ಕಸ್ ಮಾಡುವಾಗ ಗೊತ್ತಾಗ್ತಿತ್ತು, ಏನ್ ಅನಿಸ್ತು ಸರ್? ಶಾಕಿಂಗ್? 100% ಮೇಡಮ್. ನಾನು ಯಾಕಂದ್ರೆ ಒಂದು ಗಿಫ್ಟ್ ತಗೋಬೇಕು ಅಂತ ಬಂದಿದ್ದು. ಯಾಕಂದ್ರೆ ಮುಂದ್ಗಡೆ ಇರೋರು ಗಿಫ್ಟ್ ಕೊಟ್ಟಿದ್ದಾರೆ, ಅದೇ ವೇಟ್ ಅಲ್ಲಿ ನಾವು ಕೊಡ್ಬೇಕು ಅನ್ಕೊಂಡಿದ್ದು.
ಅವಾಗ ಅವ್ರು ಬಜೆಟ್ ಅಲ್ಲಿ ಕೊಟ್ಟಿರೋದು 3-4 ಸಾವಿರ ರೂಪಾಯಿ. ಇವಾಗ ಈ ಲೋಟ ನೋಡಿದ ತಕ್ಷಣ 20,000 ಅಂತ ಹೇಳಿದ್ರೆ ನನ್ನ ಮನೆಗೆ ಅದಕ್ಕೆ ಫೋನ್ ಮಾಡಿದೆ, ಹೇಳ್ದೆ 20,000 ಹೇಳ್ತಾ ಇದಾರಮ್ಮ, ಕ್ಯಾಶ್ ಕೊಟ್ಬಿಡೋಣ 2-3 ಸಾವಿರ ರೂಪಾಯಿ, ಇದೆಲ್ಲ ಕೊಡಕ್ ಆಗೋದಿಲ್ಲ. ಇವಾಗ 20,000 ರೂಪಾಯಿ 50 ಗ್ರಾಮ್ಗೆ ಹೆಂಗ್ ಕೊಡಕ್ಕಾಗುತ್ತೆ? ಅವ್ರು ಕೊಟ್ಟಿದ್ದಾರೆ ಅಂತ ಇದೆಯಾ? ಅವ್ರು ಕೊಟ್ಟಿದ್ರೆ ಅಷ್ಟೇ, ಅವ್ರದೇ ಕೊಟ್ಬಿಡೋಣ ಬೇಕಾದ್ರೆ ವಾಪಸ್ಸು, ಅದು ಇಟ್ಕೊಳೋದು ಬೇಡ ಅಂತ ಹೇಳಿದೀನಿ. ಮೇಡಮ್ ಅವ್ರು ಏನ್ ಹೇಳಿದಾರೆ, ಬಾ ಅಂತ ಹೇಳಿದಾರೆ, ಏನಿದೆ ವಿಚಾರಿಸ್ಬಿಟ್ಟು ಹೇಳ್ತೀವಿ. ಈಗ ಏನ್ ಸರ್ ತಗೊಳ್ತೀರಾ? ಹೆಂಗೆ ಬಾರ್ಗೇನ್ ಅಂತೂ ಮಾಡಕ್ ಆಗಲ್ಲ. ಇದಕ್ಕಿಂತ ತಿನ್ನೇನಾದ್ರೂ ಮಾಡ್ಕೊಡ್ತೀರಾ ಸರ್ ನೀವು? ತಿನ್ನಂತೂ ಸಾಧ್ಯನೇ ಇಲ್ಲ. ಇಷ್ಟಿಷ್ಟೇ ಇರ್ಬೇಕು ಅನ್ನೋದಿದ್ಯಾ ಸರ್? ಅದು ಡೈಯಲ್ಲಿ ಪರ್ಟಿಕ್ಯುಲರ್ ಸೈಜ್ ಬರುತ್ತೆ ಮೇಡಮ್, ಆ ಸೈಜ್ಗೆ ಆ ಶೀಟು ಆ ತೂಕನೇ ಬರುತ್ತೆ. ಸರ್ ಏನ್ ಮಾಡ್ತೀರಾ ಹೇಳಿ ನೀವು? ಮೇಡಮ್ ಆಕ್ಚುಲಿ ನಾನು ನೀರ್ ಕುಡಿಯೋ ಲೋಟ ಅಂತ ನೋಡಿದ್ರೆ ಇದು ಬರೀ ಕಾಫಿ ಕುಡಿಯೋ ಲೋಟ 20,000 ಅಂತಾರೆ. ಬಟ್ ನಾನು ನೀರ್ ಕುಡಿಯೋ ಲೋಟ ಬೇಕು ಅಂದ್ರೆ 50,000 ರೂಪಾಯಿ ಆಗ್ಬಿಡ್ತಾ ಅಂತ. ಅದರಿಂದ ಮೋಸ್ಟ್ ಆಫ್ ಆಲ್ ಥಿಂಕ್ ಮಾಡೋಣ. ಸರ್ ಈಗ ಗೋಲ್ಡ್ ರೇಟ್ ಸರ್ವೇ ಸಾಮಾನ್ಯ ಜಾಸ್ತಿ ಆಗ್ತಾ ಇರತ್ತೆ, ಕಡಿಮೆ ಆಗ್ತಿರತ್ತೆ ಬಿಡಿ. ಸಿಲ್ವರ್ ಅಂತೂ ಹೇಳೋದಕ್ಕೆ ಆಗೋದಿಲ್ವಲ್ಲ ಸರ್? ಹೌದು, ಇದು ಆಕ್ಚುಲಿ ವರ್ಲ್ಡ್ ಅಲ್ಲಿ ಏನಿದೆ ನ್ಯೂಸ್ಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದು ಇಷ್ಟೊಂದು ಮುಂದೆ ಹೋಗುತ್ತೆ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್, ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ. ಬಟ್ ನಾವು ತಿಳಿದ್ರು ಬಟ್ ನೋಡೋಣ, ಮಾರ್ಕೆಟ್ ಬಂದಿದ್ದೀನಿ ಕಡಿಮೆ ಸಿಗ್ಬೋದಾ ಅಂತ. ಬಟ್ ನೋಡಿ, ಇವರು ಕಾಫಿ ಕುಡಿಯೋ ಲೋಟಕ್ಕೆ 20,000 ಅಂತಾರೆ. ಇನ್ನು ನಾನು ನೀರು ಕುಡಿಯೋ ಲೋಟ 50-60 ಸಾವಿರ ರೂಪಾಯಿ ಮಾಡ್ಬಿಡ್ತಾರಣ್ಣ. ನೋಡೋಣ, ಇದನ್ನ ತಗೊಳ್ಳೋ ಏನ್ ಪ್ಲಾನ್ ಏನಿಲ್ಲ, ಕೆಳಗಡೆ ನನ್ನ ಬಂತು ಅಂದ್ರೆ ಪ್ಲಾನ್ ಮಾಡೋಣ. ಸರ್ ನೀವು ಮನೆಯವ್ರ ಬಗ್ಗೆ ಹೇಳ್ತಾ ಇದ್ರಿ, ಸೊ ಇನ್ಮೇಲೆ ಚಿನ್ನ ಬೆಳ್ಳಿ ಅನ್ನೋದನ್ನ ಬರೀ ಕನ್ಸಲ್ ಕಾಣ್ಬೇಕು, ಜೊತೆಗೆ ಹೆಂಡತಿನ ಮಾತ್ರ ಚಿನ್ನ ಅಥವಾ ಬೆಳ್ಳಿ ಅಂತ ಕರಿಬೇಕಾದಂತ ಪರಿಸ್ಥಿತಿ ಬಂದ್ಬಿಡತ್ತೆ ಹೆಂಗ್ ಸರ್? ಇವಾಗ ನೋಡಿ, ಇವಾಗ ಒಂದು ತಾಳಿ, ಒಂದು ಎಕ್ಸಾಂಪಲ್, ಚಿನ್ನದ ತಾಳಿ ಮಾಡಿಸ್ಬೇಕು ಅಂದ್ರೆ 4 ಗ್ರಾಮ್ 60,000 ರೂಪಾಯಿ ಆಗುತ್ತೆ. ಬಡವ್ರು ಎಲ್ಲಿ ಹೋಗ್ಬೇಕು? ಆಯ್ತಾ, ಅದೊಂದು. ಇವಾಗ ಒಂದು ಬೆಳ್ಳಿದು ಏನನ್ನೊಂದು ಐಟಮ್ ತಗೊಂಡ್ಬರ್ಬೇಕು ಅಂದ್ರೆ ವರಮಹಾಲಕ್ಷ್ಮಿಗಾಗ್ಲಿ, ಇವಾಗೇನೋ ಅಟ್ ಪ್ರೆಸೆಂಟ್ ವರಮಹಾಲಕ್ಷ್ಮಿ ಆಗಿದ್ರೆ ನಿಜವಾಗ್ಲೂ ಯಾರು ಬೆಳ್ಳಿ ತಗೊಂತಾ ಇರ್ಲಿಲ್ಲ 100%. ಯಾಕಂದ್ರೆ ಒಂದು ದೀಪ ಬಂದ್ಬಿಟ್ಟು 1 ಲಕ್ಷ ಆಗ್ಬಿಡ್ತಾ ಇತ್ತು. ಅವಾಗ 25,000 ಸಿಕ್ಬಿಡ್ತಾ ಇತ್ತು. ಇವ್ರು ಏನ್ ಹೇಳ್ತಾರೆ ತೂಕ, ಅದು 25,000 ರೂಪಾಯಿ ಸಿಕ್ಬಿಡ್ತಾ ಇತ್ತು. ಇವಾಗ 1 ಲಕ್ಷದಲ್ಲಿ ಎತ್ಕೊಂಡಾಗ ಬೇಡಮ್ಮ, ಖರ್ಚೆಲ್ಲ ಇರುತ್ತೆ, ಹಂಗೆ ಪೂಜೆ ಮಾಡಮ್ಮ, ಪರವಾಗಿಲ್ಲ, ಹಳೆದೇ ಎಕ್ಕೆ ಅಂತ ಹೇಳ್ತಾ ಇದ್ರು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿ, ಯಾರ ಹತ್ರನೂ ಏನು ಹೇಳಕ್ಕಿಲ್ಲ. ನೆಕ್ಸ್ಟ್ ಜ್ಯುವೆಲರಿ ಅವ್ರ ಕೆಲಸ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ವ್ಯಾಪಾರ ಮಾಡ್ತಾರೋ ಇಲ್ಲೋ, ವ್ಯಾಪಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಷ್ಟೊಂದು ಆಗ್ಬಿಟ್ಟಿದೆ. ಯಾಕಂದ್ರೆ ಒಂದು ಎಂಟ್ರಿ ಆದ್ರೇನೆ 10,000 ರೂಪಾಯಿ ಅಂತ ಕಮ್ಮಿ ಯಾವ್ದು ಇಲ್ಲ ಅಂತ ಹೇಳಿದ್ರೆ, ನಾವು ಬಜೆಟ್ ಇರೋದು 1,000-2,000, ಬಡವ್ರು ಬರೋದು ಅಷ್ಟೇ, ಅವ್ರು ಜೀವನನೇ ಅಷ್ಟೇ ಆಗ್ಬಿಡುತ್ತೆ. ಚಿನ್ನ ಬೆಳ್ಳಿ ಅವರು ತಗೊಳಕ್ಕೆ ಬಹಳ ರೇರ್ ಅಷ್ಟೇ. ಹಂಗೆ ಥ್ಯಾಂಕ್ ಯು ಸರ್. ನೀವು ವ್ಯಾಪಾರ ಕಂಟಿನ್ಯೂ ಮಾಡಿ, ನೋಡೋಣ, ತಗೊಳ್ಳೋ ತರ ಕಾಣಿಸ್ತಿಲ್ಲ ನೀವು. ಬಟ್ ಸ್ಟಿಲ್ ಏನಂತ ಹೇಳಿದ್ರೆ, ಈಗ ಇಷ್ಟೊಂದು ಸಾರ್ವಕಾಲಿಕ ದಾಖಲೆ ಮಾಡಿರುವಂತ ಬೆಳ್ಳಿಯೂ ಕೂಡ ಯಾರ ಕೈಗೂ ಎಟಕ್ತಾ ಇಲ್ಲ. ಮುಂದಿನ ದಿನದಲ್ಲಾದ್ರೂ ಏನಾದ್ರೂ ಫ್ಲಕ್ಚುಯೇಷನ್ ಆಗತ್ತಾ, ಕಡಿಮೆ ಆಗತ್ತಾ, ಕಾದ್ ನೋಡ್ಲೇಬೇಕಾಗಿದೆ. ಇನ್ನಷ್ಟು ಜನನ ಮಾತಾಡಿಸ್ತಾ ಹೋಗೋಣ, ಕಸ್ಟಮರ್ಸ್ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಬನ್ನಿ, ನಮ್ ಜೊತೆ ಇನ್ನೊಬ್ರು ಚಿನ್ನದ ವ್ಯಾಪಾರಸ್ಥರಿದ್ದಾರೆ, ಬನ್ನಿ ಅವ್ರನ್ನು ಸಹ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ ಹೆಸರು? ಆರ್ ಗೋಪಿನಾಥ್ ಮೇಡಮ್. ಸರ್ ಎಷ್ಟು ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀರಾ ಸರ್? ನಮ್ದು 35-40 ಇಯರ್ಸ್ ಇಂದ ಅಂಗಡಿ ಇದೆ ಮೇಡಮ್. ಈ 40 ಇಯರ್ಸ್ ಅಲ್ಲಿ ಯಾವತ್ತಾದ್ರೂ ಈ ರೀತಿ ಸಾರ್ವಕಾಲಿಕ ದಾಖಲೆಯ ಚಿನ್ನದ ರೇಟ್ ಅನ್ನ ನೋಡಿದ್ರೆ ಸರ್ ನೀವು? ಅಂದ್ರೆ ನಾವು ತುಂಬಾ ಕಮ್ಮಿಯಿಂದ ನೋಡಿದೀವಿ. ಆಕ್ಚುಲಿ ಇವಾಗ ತುಂಬಾ ರೇಟ್ ಜಾಸ್ತಿ ಇದೆ. ಈ ರೇಟಲ್ಲಿ ನಾವೇನು ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಗೋಲ್ಡ್ ಸ್ಮಿತ್ ಎಲ್ಲಾರು ಸಫರ್ ಆಗ್ತಾ ಇದ್ದಾರೆ. ಮತ್ತೆ ರೇಟ್ ಇಂದ ಒಂದೊಂದ್ ದಿನ ಡಿಫರೆನ್ಸ್ ಇದೆಯಲ್ಲ, ನಾವು ಆರ್ಡರ್ ತಗೊಳಕ್ಕೂ ಭಯ ಆಗತ್ತೆ ನಮ್ಗೆ. ಮುಂಚೆ ಎಲ್ಲ ಒಂದು 100-50 ಹಂಗೆ ಜಾಸ್ತಿ ಆಗೋದು. ಇವಾಗ ಆಲ್ಮೋಸ್ಟ್ ದಿನಕ್ಕೆ 5,000, 2,000, 1,000 ಆ ತರ ಜಾಸ್ತಿ ಆಗ್ತಾ ಇದೆ. ಅದರಿಂದ ಒಂದು 6 months ಇಂದ ಯಾರಿಗೂ ಬಿಸ್ನೆಸ್ ಇಲ್ಲ ಮೇಡಮ್. ನಮಗೂ ಅಂತಲ್ಲ, ಟೋಟಲ್ ಗೋಲ್ಡ್ ಸ್ಮಿತ್ ಅವ್ರಿಗೆ ಯಾರಿಗೂ ಬಿಸ್ನೆಸ್ ಇಲ್ಲ. ಸರ್ ಪ್ರಿಡಿಕ್ಟ್ ಮಾಡಿದ್ರ ಈ ತರ ಕಡಿಮೆ ಆಗತ್ತೆ ಅಥವಾ ಜಾಸ್ತಿ ಆಗತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಒಂದ್ ಸ್ವಲ್ಪ ಮುಂಜಾಗ್ರತೆ ಕ್ರಮ ಆತರ ಏನಾದ್ರೂ ಮಾಡ್ಕೊಂಡಿದ್ರ? ಅಂದ್ರೆ ಗೋಲ್ಡ್ ಜಾಸ್ತಿ ಆಗೋ ಐಡಿಯಾ ಇತ್ತು. ಈ ತರ ಈ 26ಗೆ ಆಗುತ್ತೆ ಅನ್ಕೊಂಡಿದ್ವಿ ನಾವು. ಇನ್ನೊಂದು 5 ವರ್ಷ ಆಗುತ್ತೆ ಅನ್ಕೊಂಡಿದ್ವಿ. ಈ ವರ್ಷನ ಒಂದೇ ವರ್ಷದಲ್ಲಿ ಇಷ್ಟೊಂದು ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ, ಕಸ್ಟಮರ್ಸ್ ಏನ್ ಹೇಳ್ತಾರೆ, ಜೊತೆಗೆ ನೀವು B2B ವ್ಯಾಪಾರಸ್ಥರು ಕೂಡ ಹೌದು ಅನ್ಸುತ್ತೆ. ಸೊ ಇದರಿಂದ ಹೆಂಗ್ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ರೆಸ್ಪಾನ್ಸ್ ಅಂದ್ರೆ ಮೇಡಮ್, ಕಸ್ಟಮರ್ಗೂ ಎಕ್ಸ್ಪೆಕ್ಟ್ ಇರ್ಲಿಲ್ಲ ಈ ತರ ಆಗುತ್ತೆ ಅಂತ. ಇಷ್ಟೊಂದು ಜಾಸ್ತಿ ಆಗುತ್ತೆ ಅಂತ ಯಾರಿಗೂ ಎಕ್ಸ್ಪೆಕ್ಟ್ ಮಾಡಕ್ ಆಗಿಲ್ಲ. ಮತ್ತೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಇದ್ರ ಬಗ್ಗೆ ಇಷ್ಟೊಂದು ಆಗುತ್ತೆ ಅಂತಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಕೆಲಸಗಾರರಿಗೆ ನೀವು ಹಣ ಕೊಡೋದಕ್ಕೆಲ್ಲ ಸರಿ ಹೋಗ್ತಾ ಇದೆಯಾ? ಎಲ್ಲ ವ್ಯಾಪಾರ ಸರಿ ಇಲ್ಲ ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಹೆಂಗ್ ಸಂಭಾಳಿಸ್ತಿದ್ದೀರಾ ಸರ್? ಮೇಡಮ್ 20 ಜನ ಇರೋರು 2-3 ಜನ ಇಟ್ಕೊಂಡಿದೀವಿ ಅಷ್ಟೇ ಮೇಡಮ್. 50 ಜನ ಇರೋರು 10 ಜನ ಇಟ್ಕೊಂಡಿದ್ದಾರೆ ಅಷ್ಟೇ. ಇನ್ನೆಲ್ಲ ಕೆಲಸ ಕಳೆದೋಗತ್ತಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರನು ಏನಾದ್ರೂ ಕೈಗೊಳ್ಳಬಹುದಾ, ಯಾವ್ದಾದ್ರು ಕ್ರಮನ ಅಂತ? ಅಲ್ಲ, ಸರ್ಕಾರದಿಂದ ನಮ್ಗೇನು ₹1 ಆದಾಯ ಇಲ್ಲ ಮೇಡಮ್. ಹೇಳ್ಬೇಕು ಅಂದ್ರೆ ಸರ್ಕಾರದಿಂದ ಅಲ್ಲ, ಈಗ ಈ ಫ್ಲಕ್ಚುಯೇಷನ್ ಆಗಿರೋದ್ರಿಂದ ಅವರು ಸ್ವಲ್ಪ ಗಮನ ಹರಿಸಿ ಏನಾದ್ರೂ ಹೆಲ್ಪ್ ಮಾಡಬಹುದಾ ಅಂತ? ಯಾರು ಸರ್ಕಾರದವರ ಮಾಡಿದ್ರೆ ಒಳ್ಳೇದಲ್ಲ ಮೇಡಮ್. ಸರ್ಕಾರದವರು ಮಾಡಿದ್ರೆ ಒಳ್ಳೇದು, ನಮ್ಗೂನು ಒಳ್ಳೇದು.
ನಾವು ಕೆಲಸದವ್ರನ್ನ ಇಟ್ಕೊಂಡು ಏನೋ ಒಂದು ಇನ್ನ ಮುಂದಕ್ಕೆ ಏನೋ ಒಂದು ಮಾಡ್ಬೋದು. ಮತ್ತೆ ಅವ್ರನ್ನ ಸುಮ್ನೆ ಕುಣಿಸ್ಕೊಂಡು ಸಂಬಳ ಕೊಡಕ್ಕೂ ಆಗಲ್ಲ ನಾವು, ಅಲ್ವಾ? ಹೌದು. ಮುಂದಿನ ದಿನದಲ್ಲಿ ಏನಾಗಬಹುದು ಅಂತ, ಚಿನ್ನದ ರೇಟ್ ಇನ್ನಷ್ಟು ಜಾಸ್ತಿ ಆಗತ್ತಾ? ಜಾಸ್ತಿ ಆದ್ರೆ ನಿಮಗೆ ಎಷ್ಟೊಂದು ಎಫೆಕ್ಟ್ ಆಗತ್ತೆ ಸರ್? ಅಂದ್ರೆ ಮುಂದಕ್ಕೆ ಏನಾಗುತ್ತೆ ಅಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆದಷ್ಟು ಆಪ್ಷನ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಇವಾಗ ಇರೋ ನೆಕ್ಸ್ಟ್ ಜನರೇಷನ್ ಗೋಲ್ಡ್ಗಿನ ಬೇರೆದಕ್ಕೆ ಹೋಗ್ತಾರೆ ಅಷ್ಟೇ. ಗೋಲ್ಡ್ ಅಷ್ಟೊಂದು ಯೂಸ್ ಆಗಲ್ಲ ಅನ್ಸುತ್ತೆ. ವರ್ಕರ್ಸ್ಗೆ ಸ್ವಲ್ಪ ಆಗುತ್ತೆ, ಬಿಸ್ನೆಸ್ ಕಮ್ಮಿ ಆಗುತ್ತೆ, ಅವರೆಲ್ಲ ಬೇರೆ ದಾರಿ ನೋಡ್ಕೊಬೇಕಾಗತ್ತೆ. ಆ ತರ ಆಗುತ್ತೆ ಅಷ್ಟೇ, ಏನೋ ಒಂದು ನೋಡ್ಬೇಕಷ್ಟೇ. ನೋಡೋಣ, ಭಗವಂತ ಇದ್ದಾನೆ, ಭಗವಂತ ಏನ್ ದಾರಿ ತೋರಿಸಿದ್ರೆ ಅದ್ ಮಾಡೋಣ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಎಸ್, ಅಂದ್ರೆ ಈಗ ಏನು ಮಾಡೋದಕ್ಕಾಗೋದಿಲ್ಲ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಏನ್ ಬದಲಾವಣೆ ಆಗತ್ತೆ ಅಥವಾ ಮತ್ತೇನಾದ್ರೂ ಜಾಸ್ತಿ ಆದ್ರೆ ಅದು ಕೆಲಸಗಾರರ ಮೇಲೂ ಕೂಡ ಎಫೆಕ್ಟ್ ಆಗತ್ತೆ ಅನ್ನೋದಾಗಿ ಕೂಡ ವ್ಯಾಪಾರಸ್ಥರು ಹೇಳ್ತಾ ಇದ್ರು. ಕಸ್ಟಮರ್ಸ್ ಗಳನ್ನ ಕೂಡ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿರೋ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇನ್ನೊಬ್ರು ಗೋಲ್ಡ್ ವರ್ಕರ್ಸ್ ಇದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ ಹೆಸರು? ನಮಸ್ತೆ, ನಮ್ಮ ಹೆಸರು ಉದಯ್ ಶೇಟ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್? 25 years ಇಂದ ವರ್ಕ್ ಮಾಡ್ತೇವೆ. 25 years ಅಲ್ಲಿ ಯಾವತ್ತಾದ್ರೂ ಇಷ್ಟೊಂದು ಜಾಸ್ತಿ ಆಗಿರೋದು ನೋಡಿದೀರಾ? ಯಾವ ಕಂಡೇ ಇಲ್ಲ ಈ ತರ. ತುಂಬಾ ಹಿಂಸೆ ಆಗ್ತದೆ, ಯಾಕಂದ್ರೆ ಚಿಕ್ಕ ಪುಟ್ಟ ಕೆಲಸ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಈ ತರದಿಂದ. ಅಂದ್ರೆ ಈ ರೇಟ್ ಜಾಸ್ತಿ ಆದಾಗಿಂದ ಸುಮಾರು ಜನ ಹೊಡ್ತಾ ಇದ್ದಾರೆ. ಇದರಿಂದ ವರ್ಕರ್ಸ್ ಕೆಲಸ ಮಾಡೋರು ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಏನೋ ಈ ಗೋಲ್ಡ್ ವರ್ಕರ್ಸ್ ಮಾತ್ರ ತುಂಬಾ ಹಿಂಸೆ ಆಗ್ತಾ ಇದೆ. ಮುಂದೆ ಮುಂದೆ ಯಾವ ತರ ಆಗುತ್ತೋ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ, ಆತರ ಆಗ್ತಾ ಇದೆ. ಮೊದ್ಲಿಗಿಂತ ಕೆಲಸ ಇವಾಗ ಜಾಸ್ತಿ ಆಗ್ತಾ ಇದೆಯಾ? ಆರ್ಡರ್ಸ್ ಗಳು ಕಡಿಮೆ ಆಗ್ತಾ ಇದೆಯಾ? ಯಾವ ರೀತಿ ಫ್ಲಕ್ಚುಯೇಷನ್ಸ್ ಹೇಗಿದೆ ಸರ್? ಮೊದಲಿಗಿಂತ ಒಂದು ಇವಾಗಿರೋ ಸಿಚುವೇಶನ್ 20% ಇದೆ ಅಷ್ಟೇ. 10% ಅಂತ ಹೇಳಿದ್ರೆ ತಪ್ಪಾಗಲ್ಲ. 90% ವರ್ಕೇ ಇಲ್ಲ ಹೇಳ್ಬೇಕು. ಮುಂದಿನ ದಿನದಲ್ಲಿ ಏನಾದ್ರೂ ಕಡಿಮೆ ಆಗತ್ತೆ ಅಂತ ಅನ್ಸುತ್ತೆ ಸರ್? ಏನಂತಾನೆ ಗೊತ್ತಿಲ್ಲ, ನಮ್ಗೆ ಏನಾಗುತ್ತೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಏನಂದ್ರೆ ಈ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಚಿನ್ನದ ಜೊತೆ ಬೆಳ್ಳಿ ಕೂಡ ಜಾಸ್ತಿ ಆಗಿರೋದ್ರಿಂದ ಇದು ಸೇಲ್ಸ್ ಇಲ್ಲ, ಈ ಕಡೆ ವರ್ಕ್ಸ್ ಇಲ್ಲ, ಆತರ ಆಗ್ಬಿಡಿ. ಸೇಲ್ಸ್ ಅಂತೂ ಮೊದ್ಲೇ ಇಲ್ಲ, ಯಾಕಂದ್ರೆ ಈ ರೇಟ್ ಜಾಸ್ತಿ ಆದ ಅವರು ಕೇಳೋ ರೇಟಿ ಓಡೋಗ್ಬಿಡ್ತಾರೆ ಕಸ್ಟಮರ್. ಅವರು ತೊಳಕಾಗಲ್ಲ, ಯಾಕಂದ್ರೆ ಈ ರೇಟ್ ಜಾಸ್ತಿ ಆದ ವರ್ಕರ್ಸ್ ಪ್ರಾಬ್ಲಮ್, ಈ ಜ್ಯುವೆಲರ್ ಶಾಪ್ ಅವರು ಪ್ರಾಬ್ಲಮ್. ಜ್ಯುವೆಲರ್ ಶಾಪ್ ಪ್ರಾಬ್ಲಮ್ ಅಂದ್ರೆ ಅವ್ರು ಪರವಾಗಿಲ್ಲ ಬಿಡಿ, ಅವ್ರ ಸ್ಟಾಕ್ ಇರುತ್ತೆ. ವರ್ಕರ್ಸ್ ಅವ್ರು ತುಂಬಾ ಹಿಂಸೆ ಆಗ್ತಾ ಇದ್ದಾರೆ. ಅದರಿಂದ ಏನಾದ್ರು ಒಂದು ದಾರಿ ಮಾಡ್ಬಿಟ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ಓಕೆ, ಈಗ ಏನಾದ್ರೂ ಒಂದು ದಾರಿ ಮಾಡ್ಕೊಡಿ ಅನ್ನೋದೇ ಎಲ್ಲರದು ಅಳಲು ಕೂಡ. ಅಂತ ಹೇಳಿದ್ರೆ ಕೆಲವೊಂದಷ್ಟು ಕೆಲಸಗಾರನ ಇದರಿಂದ ತೆಗಿಲೂಬಹುದು, ಯಾಕಂತಂದ್ರೆ ಓನರ್ಸ್ ಕೂಡ ಅವರವರ ಸಮಸ್ಯೆಗಳನ್ನ ನೋಡ್ಕೊಳ್ಬೇಕಾಗತ್ತಲ್ಲ. ಹಾಗಾಗಿ ಇನ್ನೂ ಒಂದಷ್ಟು ಜನನ ಮಾತಾಡಿಸ್ತಾ ಹೋಗೋಣ, ಕಸ್ಟಮರ್ಸ್ ನ ಕೇಳೋಣ. ಎಸ್ಪೆಷಲಿ ಯಾಕಂತ ಹೇಳಿದ್ರೆ ಗೋಲ್ಡ್ ನ ತಗೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಲೆಕ್ಕಾಚಾರ ಹಾಕೊಂಡಿರ್ತಾರೆ ಬಹಳಷ್ಟು ದಿನಗಳಿಂದ. ಹಾಗಾಗಿ ಫಸ್ಟ್ ಕಸ್ಟಮರ್ಸ್ ಕೂಡ ಮಾತನಾಡಿಸ್ತಾ ಹೋಗೋಣ. ಈ ಜಸ್ಟ್ ಹಿಂಗ್ ಪಾಸ್ ಆಗ್ತಾ ಬರ್ತಾ ಇದ್ವಿ, ಗೋಲ್ಡ್ ಬಗ್ಗೆನೇ ಮಾತನಾಡ್ತಾ ಇದ್ರು, ಸೊ ಅವರು ಕೂಡ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಮೇಡಮ್, ನಾವು 10,000 ಇದ್ದಾಗ ಗೋಲ್ಡ್ ತಗೊಳಕ್ಕೆ ಅಯ್ಯೋ ತುಂಬಾ ಜಾಸ್ತಿ ಆಗಿದೆ ಅನ್ಕೊಂಡ್ವಿ. ಆಮೇಲೆ ನೋಡೋಣ ಜಾಸ್ತಿ ಆದಷ್ಟು ತಗೊಳ್ಳೋಣ ಅಂತ ಅನ್ಕೋತೀವಿ. ನಿನ್ನೆ ದಿನಾ ರೇಟ್ ನೋಡಿದ್ರೆ ಅಯ್ಯೋ 1,000 ಜಾಸ್ತಿ ಇದೆ, ನಾಳೆ ಏನಾದ್ರು ಕಡಿಮೆ. ಹಿಂಗೆ ನೋಡ್ತಾರೆ. ಇವತ್ತಾಗಲೇ ನಮ್ಗೆ 6,000 ಎಕ್ಸ್ಟ್ರಾ ಆಗೋಯ್ತು. ಇವತ್ತಿನ ರೇಟ್ 16,720 ರೂಪಾಯಿ ಗ್ರಾಮ್ ಲೆಕ್ಕ ನೋಡ್ಬಿಟ್ಟು ಮತ್ತೆ ಸೆಲೆಕ್ಷನ್ ಮಾಡ್ಬಿಟ್ಟು ಬಂದ್ವಿ ನಾವು. ಏನಕ್ಕಂದ್ರೆ ಅಷ್ಟು ಲಕ್ಷ ಅಫೋರ್ಡ್ ಮಾಡಕ್ ಆಗ್ಬೇಕಲ್ಲ, ಕಡಿಮೆ ಇದ್ದಾಗ್ಲೇ ತಗೋಬೇಕು ಅನ್ಸುತ್ತೆ. ಇನ್ಮೇಲಿಂದ ಜಾಸ್ತಿ ಆದಾಗ ಅಂಗಡಿ ಕಾಲು ಇಡಬಾರ್ದು. ಯಾವಾಗ ಆರ್ಡರ್ ಮಾಡಿದ್ರಿ? ಅಂದ್ರೆ ನಿಮ್ಗೆ ಶಾಕಿಂಗ್ ನ್ಯೂಸ್ ಆಯ್ತು. ಏನೇನ್ ಆರ್ಡರ್ ಮಾಡಿದ್ರಿ ಮೇಡಮ್? ಏನು ಇಲ್ಲ ಮೇಡಮ್, ಚೀಟಿ ಹಾಕಿದ್ವಿ ನಾವು. ಯಾವಾಗ್ಲೂ ಚೀಟಿನಲ್ಲಿ ತಗೊಳ್ತಾ ಇದೀವಿ. ಒಂದ್ ಚೀಟಿ ಹಾಕ್ಬಿಟ್ಟು ಎಕ್ಸ್ಟ್ರಾ ಹಾಕ್ಬಿಟ್ಟು ಒಂದ್ 20 ಗ್ರಾಮ್ 30 ಗ್ರಾಮ್ ತಗೋತೀವಿ. ಇವಾಗ 2 ಚೀಟಿ ಸೇರಿಸಿದ್ರು 30 ಗ್ರಾಮ್ ಚಿನ್ನ ತಗೊಳಕ್ ಆಗಿಲ್ಲ, ಅದಕ್ಕೆ ಇಟ್ಬಿಟ್ಟು ಬಂದಿದೀವಿ. ಇವಾಗ ತಾನೇ GRTಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಅನ್ಕೊಂಡಿದ್ರೆ ಇಷ್ಟೊಂದ್ ಜಾಸ್ತಿ ಆಗತ್ತೆ ಅಂತ? ಅನ್ಕೊಂಡಿರ್ಲಿಲ್ಲ. ಇನ್ನು ಕಡಿಮೆ ಆಗತ್ತೆ ಅಂತಾನೆ ಗೆಸ್ ಮಾಡ್ಕೊಂಡ್ ಕೂತಿದ್ವಿ. ಜಾಸ್ತಿ ಆಗುತ್ತೆ ಅನ್ಕೊಂಡು ಈಗ ಅನ್ಕೊಳ್ತೀವಿ, ಇನ್ನು ಎಕ್ಸ್ಟ್ರಾ ಆಗೋ ಬದ್ಲು ಈಗ್ಲೇ ತಗೊಂಡ್ಬಿಡೋಣ ಅಂತ. ಈಗ ಗೋಲ್ಡ್ ಮಾತ್ರ ಅಲ್ಲ, ಜೊತೆಗೆ ಸಿಲ್ವರ್ ರೇಟ್ ಕೂಡ ಜಾಸ್ತಿ. ಬೆಳ್ಳಿ ಅಂತ ಕೇಳಲೇಬೇಡಿ, ಇದಕ್ಕಿಂತ 10 ಓಡ್ತಾ ಇದೆ. ಬೆಳ್ಳಿ ಏನಾದ್ರು ತಗೋಬೇಕು ಅಂತ ಪ್ಲಾನ್ ಇಲ್ಲ ಮೇಡಮ್? ಪ್ಲಾನ್ ಇತ್ತು, ಅದನ್ನ ನಿಲ್ಲಿಸ್ಬಿಟ್ವಿ ನಾವು. ಬೇಡ ಬೆಳ್ಳಿ ಅಂತ. ಓಕೆ, ಈಗ ಏನ್ ಮಾಡ್ತೀರಾ ನೆಕ್ಸ್ಟ್? ತಗೊಳ್ತೀರಾ ಅಥವಾ ಹೋಲ್ಡ್ ಮಾಡಿದ್ದೀರಾ? ಮೇಡಮ್, ಬಜೆಟ್ ಆದ್ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ನಾನು ವೇಟ್ ಮಾಡ್ತೀನಿ. ಅವ್ರಿಗೆ ಹೇಳ್ಬಿಟ್ಟೆ ಬಂದೆ, ಫೆಬ್ರವರಿ ಎಂಡಿಂಗ್ ನಾನು ಬರ್ತೀನಿ ಅಂತ. 1 ಮಂತ್ ಟೈಮ್ ಕೇಳ್ಕೊಂಡ್ ಬಂದಿದ್ದೀನಿ. ಓಕೆ, ನಿಮ್ ಸುತ್ತಮುತ್ತ ಗೊತ್ತಿರೋರು ಫ್ರೆಂಡ್ಸ್ ಯಾರಾದ್ರೂ ಇದೇ ತರ ಮಾತಾಡಿರೋದು ಕೇಳಿಸ್ಕೊಂಡು? ಎಲ್ಲರೂ ಇದೇ ಮಾತಾಡ್ತಿದ್ದಾರೆ ಮೇಡಮ್. ಅದಕ್ಕೆ ತಗೊಂಡ್ಬಿಡ ಅಂತ ಕೆಲವ್ರು ಏನ್ ಹೇಳ್ತಾರೆ, ಇಟ್ಕೊಂಡ್ಬಿಡೋಣ ಅಂತಾರೆ. ಕೆಲವ್ರ ಹತ್ರ ಇಲ್ಲ ವೇಟ್ ಮಾಡೋಣ ಅಂತಾರೆ. ಯಾವ್ದು ಕೇಳ್ಬೇಕು? ನಿಮ್ಗೇನ್ ಅನ್ಸುತ್ತೆ? ನನಗ್ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಇವಾಗ. ಹೇಗಾದ್ರೆ ಯಾವ್ದೇ ಒಂದು ಇದು ಹೈಕ್ ಆದಾಗ ಇಳಿಲೇಬೇಕು ಅಲ್ವಾ, ಅದಕ್ಕೆ ವೇಟ್ ಮಾಡ್ಬೇಕು ಅನ್ಸುತ್ತೆ. ಓಕೆ, ನಿಮ್ ಹೆಸರು ಮೇಡಮ್? ನಳಿನಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ರೇಟ್ ನ ಕಡಿಮೆ ಆಗತ್ತೆ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನೋಡೋಣ ಏನಾಗತ್ತೆ ಏನು ಅಂತ. ಹಾಯ್ ಮ್ಯಾಮ್, ನಿಮ್ ಹೆಸರು? ಜಯಂತಿ ಅಂತ. ಸೊ ಏನ್ ಮಾಡ್ತಿರೋದು ಜಯಂತಿ ಅವರು? ನಾನು ಹೌಸ್ ವೈಫ್. ಓಕೆ, ನಿಮ್ಗೆ ಗೋಲ್ಡ್ ಅಂದ್ರೆ ತುಂಬಾ ಇಷ್ಟನಾ?
ಅಷ್ಟು ಲೈಕ್ ಪ್ರಿಫರ್ ಮಾಡ್ತೀನಿ. ಏನೇ ಆದ್ರೆ ಹೆಣ್ಮಕ್ಳಿಗೆ ಗೋಲ್ಡ್ ಅಂದ್ರೆ ಅದೊಂದು ಎಮೋಷನ್ಸ್. ಸೊ ಯಾವುದೇ ಪ್ರೋಗ್ರಾಮ್ ಹೋಗ್ಬೇಕು ಅಂತ ಹೇಳಿದ್ರು ಏನೇನೋ ಆರ್ಟಿಫಿಷಿಯಲ್ ಹಾಕೊಂಡು ಫೈನಲಿ ಗೋಲ್ಡ್ ಇರ್ಬೇಕು ಅಂತ. ಈಗ ರೇಟ್ ಜಾಸ್ತಿ ಆಗ್ತದೆ, ಏನ್ ಅನಿಸ್ತಾ ಇದೆ? ಲೈಕ್ ಮುಂಚೆನೆ ತಗೋಬೇಕಿತ್ತು, ತಗೊಂಡಿಲ್ಲ. ಈಗ ತಗೋಬೇಕಂದ್ರೂ ಅಷ್ಟು ಬಜೆಟ್ ಇರ್ತಾ ಇಲ್ಲ. ನೋಡ್ಬೇಕು, ನೆಕ್ಸ್ಟ್ ಏನಾದ್ರು ಕಡಿಮೆ ಆದ್ರೆ ಒಂದೇ ಸರ್ತಿ ಇಟ್ಕೊಳ್ಳೋಣ, ಫ್ಯೂಚರ್ಗೂ ಯೂಸ್ ಆಗಕ್ಕೆ. ಓಕೆ, ಅದ್ರ ಮೇಲೆ ಇನ್ವೆಸ್ಟ್ ಕೂಡ ಮಾಡೋದಿದೆ, ಜೊತೆಗೆ ಹಳೆ ಚಿನ್ನನ ಕೊಟ್ಟು ಹೊಸ ಚಿನ್ನ ತಗೊಳ್ಳೋ ಅಂತ ಒಂದು ಮನಸ್ಥಿತಿನೂ ಇದೆ. ಸೊ ಹಳೆ ಚಿನ್ನ ಏನಾದ್ರೂ ಹೊಸದಾಗಿ ಮಾಡಿಫಿಕೇಶನ್ ಮಾಡ್ಸಂತದ್ದು? ಹಳೆ ಚಿನ್ನ ಪ್ಯೂರಿಟಿ ಅದನ್ನ ಮಿಂಚಿ ಈ ಕಾಲಕ್ಕೆ ಬರೋದು ಇಲ್ಲ, ಅದನ್ನ ಎಕ್ಸ್ಚೇಂಜ್ ಅಂತೂ ಇಲ್ಲ. ಹೊಸ ತಗೊಂಡ್ ಇಟ್ಕೊಳೋದು ಅಷ್ಟೇ. ಅದೇ ಅನ್ಕೊಂಡಿದ್ರ ಇಷ್ಟೊಂದು ಜಾಸ್ತಿ ಆಗತ್ತೆ ಅಂತ? ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು. ಲೈಕ್ ನಾವು ತಗೊಳುವಾಗ ಸಿಲ್ವರ್ ಅಂತೂ 80 rupees ಇದ್ದಿದ್ದು, ಈಗ ತುಂಬಾನೇ ಜಾಸ್ತಿ ಆಗೋಗಿದೆ. ಅನ್ಕೊಂಡಿರ್ಲಿಲ್ಲ. ಮುಂದೆ ಏನು ಗೋಲ್ಡ್ ತಗೊಳ್ತೀರಾ ಅಥವಾ ಹೋಲ್ಡ್ ಅಲ್ಲಿ ಇಟ್ಟಿರ್ತೀರಾ? ಜೊತೆಗೆ ಏನಾದ್ರೂ ವಿಸಿಟ್ ಮಾಡಿದ್ರಾ ಗೋಲ್ಡ್ ಶಾಪ್ಗೆ? ಹೇಗೆ? ವಿಸಿಟ್ ಮಾಡಿದೀವಿ, ಅದೇ ತಗೊಳೋದು ಸ್ವಲ್ಪ ನೋಡ್ಬೇಕು, ಬಜೆಟ್ ಮೇಲೆ ಡಿಪೆಂಡ್ ಆಗಿ ತಗೋಬೇಕು. ಥ್ಯಾಂಕ್ ಯು ಮೇಡಮ್. ಅಂದ್ರೆ ಎಲ್ರು ಅಷ್ಟೇ ಗೋಲ್ಡ್ ತಗೊಳಕ್ಕೆ ಯಾರಿಗೆ ತಾನೇ ಇಂಟ್ರೆಸ್ಟ್ ಇಲ್ಲ ಹೇಳಿ, ಬಟ್ ತಗೊಳ್ಳೋದಕ್ಕೆ ಹಣ ಬೇಕಲ್ಲ. 1 to double ಅಲ್ಲ 3 ಆಗ್ಬಿಟ್ಟಿದೆ. ಹಾಗಾಗಿ ಜನರಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಇನ್ನಷ್ಟು ಕಸ್ಟಮರ್ಸ್ ಗಳನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದಕ್ಕೆ ಒಂದಷ್ಟು ಕಸ್ಟಮರ್ಸ್ ಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ ಹಾಗಾಗಿ ನನ್ನ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಅವ್ರ ಹೆಸರೇನು, ಅವ್ರೇನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಮೇಡಮ್ ನಿಮ್ಮ ಹೆಸರು? ಸಹನಾ ಅಂತ. ಮೇಡಮ್ ನಿಮ್ಮ ಹೆಸರು? ಭವಾನಿ. ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ. ಹೆಣ್ಮಕ್ಳು ನಮ್ಗೆ ಗೋಲ್ಡ್ ಅಂದ್ರೆ ಸಿಕ್ಕಾಪಟ್ಟೆ ಎಮೋಷನ್ಸ್, ಕನೆಕ್ಷನ್. ಸೊ ನಿಮ್ಗೆ ಎಷ್ಟು ಇಷ್ಟ ಗೋಲ್ಡ್ ಮೊದಲನೇದಾಗಿ? ಗೋಲ್ಡ್ ತುಂಬಾ ಇಷ್ಟ ಫಸ್ಟ್ ಇಂದಾನು. ಏನೇ ಚಿಕ್ಕದು ದುಡ್ಡು ಮಿಕ್ಕಿದ್ರು ಇನ್ವೆಸ್ಟ್ಮೆಂಟ್ ಜಾಸ್ತಿ ಗೋಲ್ಡ್ ಮೇಲೆ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ತುಂಬಾ ಕಷ್ಟ ಆಗಿದೆ. ಏನೇನ್ ತಗೊಳ್ಬೇಕು ಅನ್ನೋ ಆಸೆ ಇತ್ತು, ಏನೇನಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತು? ಓಕೆ, ನಂಗೆ ಲಾಂಗ್ ಹಾರ ಇಷ್ಟ ಇತ್ತು, ಆಮೇಲೆ ಬ್ಯಾಂಗಲ್ಸ್ ಇಷ್ಟ ಇತ್ತು. ಬಟ್ ಇವಾಗ ಅದು ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ. ಓಕೆ, ಈಗ ಏನೇನ್ ತಗೊಳ್ಬೇಕು ಅಂತ ಅನ್ಕೊಂಡು ದುಡ್ಡು ಸೇವ್ ಮಾಡಿ ಇಟ್ಕೊಂಡಿದ್ರಿ, ಬಟ್ ಅದಂತೂ ಸಾಧ್ಯನೇ ಇಲ್ಲ. ಕಡಿಮೆ ಆಗತ್ತೆ ಅಂತ ಅನ್ಸತ್ತ ನಿಮ್ಗೆ? ಕಮ್ಮಿ ಗೊತ್ತಿಲ್ಲ, ಮೋಸ್ಟ್ಲಿ ಆಗಲ್ಲ. ಗ್ಲೋಬಲ್ ಮಾರ್ಕೆಟ್ ಆತರ ಇದೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಎಲ್ಲಿವರೆಗೂ ಇದಿರುತ್ತೋ ಮೇ ಬಿ ಆಗಲ್ಲ. ಆದ್ರೂ ಇನ್ನೊಂದು 1-2,000 ಆಗ್ಬೋದು. ಮೇ ಬಿ ಬೆಟರ್ ಪ್ಲಾನ್ ಮಾಡ್ಬೇಕು. ಇವಾಗ ಗೋಲ್ಡ್ ರೇಟ್ ಹೆಂಗಿದ್ರು ಜಾಸ್ತಿ ಆಗ್ಬಿಟ್ಟಿದೆ. ಆಲ್ಟರ್ನೇಟಿವ್ ಆಗಿ ಅಟ್ಲೀಸ್ಟ್ ಸಿಲ್ವರ್ ಆದ್ರೂ ತಗೊಂಡು ಸ್ವಲ್ಪ ಅದಕ್ಕೆ ಕಲರಿಂಗ್ ಮಾಡಿಸ್ಕೊಂಡು ಗೋಲ್ಡ್ ಅಂದ್ರೆ ಒಂಥರ ಅದಕ್ಕೇನ್ ಹೇಳ್ತಾರೆ ಪಾಲಿಶ್ ಮಾಡ್ಕೊಳ್ಳೋ ತರ ಎಲ್ಲ ಇತ್ತು. ಬಟ್ ಈಗ ಸಿಲ್ವರ್ ರೇಟ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ, ಏನ್ ಅನ್ಸುತ್ತೆ? ಅದೇ ಸೇಮ್ ಸಿಲ್ವರ್ ಕೂಡ, ಬಟ್ ಅಟ್ ಲೀಸ್ಟ್ ಬೆಟರ್ ಸಿಲ್ವರ್ ಇನ್ವೆಸ್ಟ್ ಮಾಡ್ಬೋದು. ಬಟ್ ತೀರಾ ನಾನು ಒಂದ್ 10 years ಬ್ಯಾಕ್, 10 ಅಲ್ಲ, ಒಂದ್ 5-6 years ಬ್ಯಾಕ್ 35 ಇತ್ತು ಗ್ರಾಮ್ಗೆ. ಇವತ್ತು ಆಲ್ಮೋಸ್ಟ್ 400. ಸೊ ತುಂಬಾನೇ ಏರಿಕೆ ಆಗಿದೆ ಗೋಲ್ಡ್, ಐ ಮೀನ್ ಸಾರಿ ಸಿಲ್ವರ್. ಅದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅಂಡ್ ಎಸ್ಪೆಷಲಿ ಮದ್ವೆ ಅಂತ ಹೇಳಿದಾಗ ಮನೆಯವ್ರು ಚಿನ್ನ ಮಾಡ್ಕೊಡ್ಲೇಬೇಕು ಅಮ್ಮ. ಈ ತರ ರೇಟ್ ಆಗ್ಬಿಟ್ರೆ ಮಗಳಿಗೆಲ್ಲ ಚಿನ್ನ ಹೆಂಗ್ ಮಾಡೋದು? ಅದೇ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಒಂದು ಗೊತ್ತಿಲ್ಲ. ಮಗ 2 ಹೆಣ್ಮಕ್ಳಿದೆ ನನಗೆ, ಇಬ್ರಿಗೂ ಒಂದೇ ಸಮ ಮಾಡಿಸ್ಕೊಡ್ಬೇಕು ಒಡವೆ ಎಲ್ಲ. ಹೇಗ್ ಮಾಡಿಸ್ಕೊಡೋದು? ಇಷ್ಟೊಂದ್ ರೇಟ್ ಇದ್ರೆ ನಮ್ ಕೈಯಲ್ಲಿ ಆಗಲ್ಲ. ನಾವ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಪ್ರೈವೇಟ್ ಜಾಬ್ ಅಲ್ಲಿ ಇರೋದು. ನನ್ ಮಕ್ಳು ಸದ್ಯಕ್ಕೆ ಅರ್ಥ ಮಾಡ್ಕೊಂಡಿದ್ದಾರೆ. ಅಮ್ಮ ನೋಡು, ನಿನ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟ್ ಮಾಡು, ನಾವ್ ಓದ್ಸಿದ್ಯಲ್ಲ ನಾವ್ ನೋಡ್ಕೋತೀವಿ ಅಂತ ಹೇಳ್ತಾರೆ. ಇನ್ನೂ ಜಾಸ್ತಿ ಆಗ್ಬಿಟ್ರೆ ರೇಟ್ ಏನ್ ಮಾಡೋದಮ್ಮ, ಅದೇ ದೇವ್ರಿಗೆ ಬಿಟ್ಟಿರೋದು. ಎಲ್ಲ ಮಾಡ್ಬೇಕಲ್ಲಮ್ಮ, ಮಧ್ಯದಲ್ಲಿ ಇರೋ ಈ ತರ ಎಲ್ಲ ಮಾಡ್ತಿದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ಸ್ವಲ್ಪ ನೋಡ್ಬೇಕು ಗವರ್ಮೆಂಟ್ ನಮ್ ಕಡೆ ಸ್ವಲ್ಪ ಗಮನ ಕೊಟ್ಟು, ಈ ಮಿಡ್ಲ್ ಕ್ಲಾಸ್ ಅವ್ರು ಹೇಗ್ ಮಾಡ್ತಾರೆ ಎಲ್ಲ ಸ್ವಲ್ಪ ಅವರು ಯೋಚನೆ ಮಾಡಿ ಏನೋ ಸ್ವಲ್ಪ ಕಡಿಮೆ ಮಾಡಿದ್ರೆ ನಮ್ಗೂ ಎಲ್ರಿಗೂ ಸ್ವಲ್ಪ ಒಳ್ಳೇದಾಗುತ್ತೆ. ನಮ್ಗೆ ಯಂಗ್ಸ್ಟರ್ಸ್ ಗಳಿಗೂ ಕೂಡ ಆಸೆ ಇರುತ್ತೆ ಅಮ್ಮನ್ಗೆ ಏನಾದ್ರು ಕೊಡಿಸ್ಬೇಕು ಆತರ. ನಿಮ್ಗೆ ಏನಾದ್ರು ಆಸೆ ಇತ್ತು ಅಮ್ಮನ್ ಕೊಡಿಸ್ಬೇಕು ಅಂತ? ಆಸೆ ಇತ್ತು, ಬಟ್ ಅದೇ ಯಾವಾಗ ಆಗುತ್ತೋ ಅವಾಗ ಕೊಡ್ಸಿದೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಈಗಂತೂ ಆಗೋದಿಲ್ಲ, ತುಂಬಾನೇ ಒಂಥರ ಜಾಸ್ತಿ ಇದೆ. ಓಕೆ, ಥ್ಯಾಂಕ್ ಯು. ಎಸ್, ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಕೂಡ ಸಿಕ್ಕಾಪಟ್ಟೆ ಬರೆ ಬೀಳುವಂತ ಪರಿಸ್ಥಿತಿ ಇದೆ. ಸೊ ಇನ್ನಷ್ಟು ಜನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಎಸ್, ಒಂದಷ್ಟು ಕಸ್ಟಮರ್ಸ್ ಗಳು ಕೂಡ ಒಪಿನಿಯನ್ ಕೊಡ್ತಾ ಇದ್ರು. ಅದ್ರ ಜೊತೆಗೆ ಇವತ್ತು ನಮ್ ಜೊತೆ ಯಂಗ್ ಜನರೇಷನ್ ಇದೆ, ಅವ್ರಿಗೂ ಗೋಲ್ಡ್ ಅಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ರು. ಅವ್ರ ಹೆಸರೇನು, ಅವ್ರಿಗೆ ಎಷ್ಟು ಇಷ್ಟ ಗೋಲ್ಡ್, ಅದನ್ನ ಕೂಡ ಕೇಳ್ತಾ ಹೋಗೋಣ. ಹಾಯ್, ನಿಮ್ ಹೆಸರು? ಹಲೋ, ನನ್ನ ಹೆಸರು ಜ್ಞಾನವಿ ಅಂತ. ಗೋಲ್ಡ್ ಅಂದ್ರೆ ಎಷ್ಟಿಷ್ಟ ನಿಮ್ಗೆ? ಸ್ವಲ್ಪ ಇಷ್ಟ, ಜಾಸ್ತಿ ಇಲ್ಲ. ಬಟ್ ರೇಟ್ ಜಾಸ್ತಿ ಆಗ್ತಿದೆ ಅಲ್ಲ? ಹೌದೌದು, ರೇಟ್ ಜಾಸ್ತಿ ಆಗ್ತಿದೆ, ಅದಕ್ಕೆ ಸ್ವಲ್ಪ ಇಷ್ಟ ಆಗ್ತಿದೆ. ರೇಟ್ ಜಾಸ್ತಿ ಇದ್ರೆ ಕಡಿಮೆ ಇದ್ರೆ ಜಾಸ್ತಿ ಇಷ್ಟ ಆಗ್ತೈತೆ. ಓಕೆ, ತಗೊಂಡಿದ್ದೀರಾ ಗೋಲ್ಡ್ ಅಥವಾ ತಗೊಳ್ಬೇಕು ಅನ್ನೋ ಪ್ಲಾನ್ ಇದೆಯಾ? ತಗೊಂಡಿದೀವಿ, ಆಬ್ವಿಯಸ್ಲಿ ತಗೋಬೇಕು ಅಂತ ಇರುತ್ತೆ. ದುಡ್ಡು ಕಡಿಮೆ ಆದಾಗ ಅಥವಾ ಪೇರೆಂಟ್ಸ್ ಒಪಿನಿಯನ್ ಅದು. ಓಕೆ, ಈಗ ಗೋಲ್ಡ್ ಬಿಟ್ರೆ ಸಿಲ್ವರ್ ಅದ್ರ ನೆಕ್ಸ್ಟ್ ಆಲ್ಟರ್ನೇಟಿವ್ ಥಿಂಗ್ ಬಂದು, ಸೊ ಅದು ಕೂಡ ಜಾಸ್ತಿ ಆಗಿದೆ. ಏನ್ ಅನ್ಸತ್ತೆ? ಅದು ರೀಸನ್ ಏನು ಅಂತ ಗೊತ್ತಿಲ್ಲ, ಮೇ ಬಿ ವಾರ್ಸ್ ಇರ್ಬೋದು, ಡೋಂಟ್ ನೋ. ಬಟ್ ಕಡಿಮೆ ಆದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಹೋಪ್ಸ್ ಅಷ್ಟೇ ಕಡಿಮೆ ಆಗ್ಬೇಕು ಅಂತ. ಓಕೆ, ಮದ್ವೆಗಂತೂ ಗೋಲ್ಡ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಗೋಲ್ಡ್ ಇಲ್ಲ ಅಂತಂದ್ರೆ ಒಂದಷ್ಟು ಡೌರಿ ರೂಪದಲ್ಲಾದ್ರೂ ಕೊಡ್ಲೇಬೇಕು, ಏನ್ ಮಾಡೋದಕ್ಕಾಗಲ್ಲ. ಇಂಡಿಯನ್ ಅಂತೂ, ನಮ್ ಹಿಂದೂ ಕಲ್ಚರಲ್ ಅಂತೂ ಗೋಲ್ಡ್ ಇಲ್ದೆ ಮದ್ವೆನೇ ಆಗಲ್ಲ.
ಅದು ಇಂಪಾಸಿಬಲ್ ಅನ್ಸುತ್ತೆ ನನ್ಗೆ. ಗೋಲ್ಡ್ ಇಲ್ದೆ ಮದ್ವೆ ಆಗೋದೇ ಇಲ್ಲ ಅಂತ ನನ್ನ ಒಪಿನಿಯನ್. ನಮ್ಮ ಫ್ಯಾಮಿಲಿ ಯಾರ್ದು ಗೋಲ್ಡ್ ಇಲ್ದೆ ಮದ್ವೆನೇ ಅಟ್ಲೀಸ್ಟ್ 250 grams ಗೋಲ್ಡ್ ಹಾಕ್ತಾರೆ. ಸೊ ಈಗ ನಿಮಗ್ ಮಾಡಿ ಇಟ್ಟಿದಾರ ಅಥವಾ ಮಾಡ್ಕೊಳ್ಬೇಕಾ, ಇಲ್ಲ ನಾನೇ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ಗೋಲ್ಡ್ ತಗೊಳ್ಬೇಕು ಅನ್ನೋ ಆಸೆ ಇದೆಯಾ, ಹೇಗೆ? ಮಾಡಿ ಇಟ್ಟಿದ್ದಾರೆ, ಮಾಡ್ಕೋಬೇಕು. ನಂದು ಆಮೇಲೆ ಫ್ಯೂಚರ್ ಅಲ್ಲಿ ನೋಡ್ಬೇಕು, ನಾನು ತಗೋತೀನಿ. ಬಟ್ ಮಾಡಿಟ್ಟಿದ್ದಾರೆ, ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮಾಡಿಸ್ಕೋಬೇಕು. ಆಮೇಲೆ ಯಾರಾದ್ರೂ ಕಳ್ರು ಬಂದು ಕಟ್ಕೊಂಡ್ ಹೋಗ್ಬಿಟ್ರೆ ಮಾಡಿಟ್ಟಿದ್ದಾರೆ ಅಂತ ಹೇಳಿ. ಓಕೆ, ಅಂದ್ರೆ ಜಾಸ್ತಿ ಹಾಕೊಂಡು ಓಡಾಡೋದಿಕ್ ಆಗೋದಿಲ್ಲ. ಇಲ್ಲ, ಆಕ್ಚುಲಿ ಇವಾಗ ನಂಗೆ ಅನ್ಸುತ್ತೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಸ್ವಲ್ಪ ರಿಸ್ಕಿ. ಬ್ಯಾಂಕ್ಸ್ ಅಲ್ಲೂ ಪ್ರಾಬ್ಲಮ್ಸ್ ಆಗ್ತಿದೆ, ಎಷ್ಟೊಂದು ವಿಡಿಯೋಸ್ ನೋಡಿದೆ. ಸೊ ಬಟ್ ಏನು ಮಾಡಕ್ಕಾಗಲ್ಲ, ಅದು ನಮ್ ಕಲ್ಚರ್ ಹಂಗಿದೆ ಅಲ್ವಾ. ಓಕೆ, ಈಗ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಈ ಜೆನ್ಸಿಕ್ ಇದಾಗಿರ್ಬಹುದು ಅಥವಾ ನಮ್ಮಂತ ಯಂಗ್ಸ್ಟರ್ಸ್ ಏನಂತ ಹೇಳಿದ್ರೆ ಮ್ಯಾಚಿಂಗ್ಸ್ ಜಾಸ್ತಿ ಹಾಕೊಳ್ತೀವಿ. ಗೋಲ್ಡ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಜಾಸ್ತಿ ಮ್ಯಾಚಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಈಗಂತೂ ಇಂಪಾಸಿಬಲ್. ಏನ್ ಹೇಳ್ತೀರಾ ಕೊನೆದಾಗಿ? ಏನು ಮಾಡಕ್ಕಾಗಲ್ಲ. ಹೋಪ್ ಏನಾದ್ರೂ ಕಡಿಮೆ ಆದ್ರೆ ಮತ್ತೆ ಮ್ಯಾಚಿಂಗ್ಸ್ ಮಾಡ್ಬೋದು. ಇಲ್ಲ ಅಂದ್ರೆ ಏನಾದ್ರೂ ಆಲ್ಟರ್ನೇಟಿವ್ ಹುಡ್ಕೋಬೇಕು. ಸಿಲ್ವರ್ ಜುವೆಲ್ಲರಿ ಡೂಪ್ ಮಾಡ್ಕೋಬೇಕು ಅಷ್ಟೇ. ಗೋಲ್ಡ್ ತರ ಮ್ಯಾಚಿಂಗ್ಸ್ ಬೇಕು ಅಂದ್ರೆ ಎಲ್ಲಾದ್ರೂ ಒಕೇಶನಲಿ ಹಾಕೊಳ್ಳೋಕೆ ಗೋಲ್ಡ್ ತಗೊಂಡ್ ಇಟ್ಕೋಬೇಕು. ಓಕೆ, ಥ್ಯಾಂಕ್ ಯು. ಎಸ್, ಹೇಳ್ತಾ ಇದ್ರು ಅಂದ್ರೆ ಮ್ಯಾಚಿಂಗ್ಸ್ ಅಂತೂ ಇಂಪಾಸಿಬಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅದ್ರಲ್ಲಿ ಏನೋ ನೋಡೋಣ, ಇರೋದ್ರಲ್ಲೇ ಮ್ಯಾಚಿಂಗ್ ಮಾಡ್ಸೋಣ. ಜೊತೆಗೆ ನಾವು ಕೂಡ ಒಂದಷ್ಟು ಅರ್ನ್ ಮಾಡ್ಕೊಂಡು ಗೋಲ್ಡ್ ನ ತರೋದಕ್ಕೆ ಟ್ರೈ ಮಾಡೋಣ, ನೋಡೋಣ. ಹೋಪ್ಫುಲಿ ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಓಕೆ, ಈಗ ತಾನೇ ಜಸ್ಟ್ ಆಭರಣದ ಅಂಗಡಿಯಿಂದ ಬರ್ತಾ ಇದ್ದಾರೆ. ನಿಮ್ ಹೆಸರು? ದೀಪಾ ಅವರು ಈಗ ತಾನೇ ಜಸ್ಟ್ ಪರ್ಚೇಸ್ ಮಾಡಿದ್ರು, ಸೇಲ್ ಮಾಡಿದ್ರು ಗೊತ್ತಿಲ್ಲ. ಒಟ್ಟಲ್ಲಿ ಸಿಕ್ಕಾಪಟ್ಟೆ ತಲೆ ಬಿಸಿ ಅಂತೂ ಮಾಡ್ಕೊಂಡಿದ್ ನೋಡಿದ್ವಿ. ಯಾಕೆ ಮೇಡಮ್ ಇಷ್ಟು ಟೆನ್ಷನ್? ಜೊತೆಗೆ ಚೀಲ ತಗೊಂಡ್ ಹೋಗಿದ್ದೆ ತುಂಬ್ಕೊಂಡ್ ಬರೋದಕ್ಕೆ ಅಂತಿದ್ರಿ. ಇನ್ನೇನ್ ಮಾಡೋದು, ಬಹಳ ರೇಟ್ ಆಗಿದೆ ಬಂಗಾರ. ಬಹಳ ಅಂದ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಯಾವತ್ತಾದ್ರೂ ಇಷ್ಟು ರೇಟ್ ಆಗತ್ತೆ ಅಂತ? ಎಷ್ಟಾಗಿದೆ ಮೇಡಮ್? 1,56,000 10 ಗ್ರಾಮಿಗೆ. ತಗೊಳೋದಂತೂ ಸಾಧ್ಯ ಇಲ್ಲ, ಏನ್ ಕೊಡ್ಬೇಕು ಅನ್ಸತ್ತೆ ಅಷ್ಟೇ. ಆರ್ಟಿಫಿಷಿಯಲ್ ಇದೆ ಅಲ್ಲ, ಹಾಕೊಂಡು ಅಷ್ಟೇ ಮ್ಯಾಚಿಂಗ್ ಮಾಡೋದು, ಹಾಕೊಂಡು ಹೋಗೋದು. ಚಿನ್ನನ ಏನು ಮಾಡಕ್ಕಾಗಲ್ಲ. ಈಗ ನೀವ್ ಹಾಕೊಂಡಿದ್ರಲ್ಲ ಮೇಡಮ್, ಈಗ ನಿಮ್ಗೆ ಭಯ ಆಗೋದಿಲ್ವಾ ಅಂತ? ಏನ್ ಪರವಾಗಿಲ್ಲ, ಒಂದೇ ಇಲ್ಲ ಸಾಕದೆ. ಒಟ್ಟಲ್ಲಿ ಈಗ ಏನು ಮಾಡಕ್ಕಾಗೋದಿಲ್ಲ, ನೋವಲ್ಲೂ ನಗೋ ಪರಿಸ್ಥಿತಿ ಬಂದಿದೆ ಅಂತ. ಮಾರಕ್ ಚೆನ್ನಾಗಿದೆ ರೇಟ್, ಕೊಂಡ್ಕೊಳಕೇನಿಲ್ಲ. ಕೊಂಡ್ಕೊತೀರ ಇನ್ ಮುಂದೆ ಆದ್ರೂ? ಬಿಡ್ರಿ, ನೆಮ್ಮದಿಯಾಗಿ ಜೀವನ ಮಾಡಿದ್ರೆ ಸಾಕು. ಈ ಬಂಗಾರ ಸಮಸ್ಯೆ ಬೇಡ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತೀರಾ? ನೆಮ್ಮದಿಯಾಗಿರ್ಬೇಕು, ಅದಿಲ್ಲಿದ್ರೆ ಇನ್ನೂ ನೆಮ್ಮದಿಯಾಗಿರ್ತೀವಲ್ಲ. ಗೋಲ್ಡ್ ಇಲ್ಲ ಅಂದ್ರೆ ನೆಮ್ಮದಿನ? ನೆಮ್ಮದಿನ. ಕಳ್ರ ಭಯ ಇರಲ್ಲ, ಯಾರನ್ನ ಕಿತ್ಕೊಂಡು ಓಡೋದ್ರೆ ಹಿಂದೆ ನೋಡೋಗ್ತೀವಿ. ಅದಕ್ಕೆ ಸರಿ, ಈಗ ಸಿಲ್ವರ್ಗೂ ಕೂಡ ಅಷ್ಟೇ ರೇಟ್ ಆಗಿದೆ ಮೇಡಮ್. ಅಟ್ಲೀಸ್ಟ್ ಸಿಲ್ವರ್ ಗೆಜ್ಜೆನೋ ಓಲೇನೋ ತಗೊಳ್ಳೋಣ ಅಂದ್ರೆ ಅದು ಸಾಧ್ಯ ಆಗ್ತದೆ. ಅದಕ್ಕೆ ಆ ಕಡೆ ಬಿಟ್ಬಿಟ್ಟಿದೀವಿ, ಚೈನ್ ಹಾಕ್ಬೇಕು ಅಂತ ಸುಮ್ಮನೆ. ಒಟ್ಟಲ್ಲಿ ಏನು ಬೇಡ, ಚಿನ್ನನೂ ಬೇಡ, ಬೆಳ್ಳಿನೂ ಬೇಡ, ಸುಮ್ಮನೆ ಖಾಲಿ ಖಾಲಿ ಆಗಿ ಯಾವ್ದೋ ಡೂಪ್ಲಿಕೇಟ್ ಹಾಕೊಂಡು ದೇವರಂತೂ ತನ್ನ ಕೊಟ್ಬಿಟ್ರೆ ನೆಮ್ಮದಿ ತಿನ್ ಜಾಲಿ ತಿರ್ಕೊಂಡಿರೋದು. ಥ್ಯಾಂಕ್ ಯು ಮೇಡಮ್. ನೀವ್ ಹೇಳಿ, ನೀವು ಕೂಡ ಅವ್ರ ಜೊತೆ ಹೋಗಿದ್ರಿ, ಸೊ ಏನ್ ಅನ್ಸುತ್ತೆ? ಏನಿಲ್ಲ ಮ್ಯಾಮ್, ಚಿನ್ನ ಅಂತೂ ತಗೊಳಕ್ ಆಗಲ್ಲ ಅಷ್ಟೇ. ಚಿನ್ನ ಅಂತೂ ತಗೊಳಕ್ ಆಗಲ್ಲ. ಅಟ್ಲೀಸ್ಟ್ ಚಿನ್ನದ ಅಂಗಡಿಗೆ ಹೋಗಿ ಬಂದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಎಲ್ಲ ತಗೋಬೇಕು ಅನ್ಸುತ್ತೆ ಮೇಡಮ್. ಏನು ತಗೊಳಕ್ ಆಗಲ್ಲ, ನೋಡಿ ಖುಷಿ ಪಡ್ಬೇಕಷ್ಟೇ, ತಗೊಳಕಂತೂ ಆಗಲ್ಲ. ನೋಡಕ್ ದುಡ್ಡು ಕೊಡೋದು ಬೇಡ ಅಂತಿದ್ದಾರೆ. ಹೌದೌದು, ನೋಡಕ್ಕೇನ್ ದುಡ್ಡು ಕೊಡೋದ್ ಬೇಕಿಲ್ಲ, ಅಟ್ಲೀಸ್ಟ್ ಹಾಕೊಳಕಂತೂ ಆಗಲ್ಲ. ಅಲ್ಲಿ ನೋಡಿ ಖುಷಿ ಪಡೋಣ. ಈಗ ಏನ್ ಗೊತ್ತಾ ಮೇಡಮ್, ಈಗ ಕೆಲವೊಂದ್ಸರಿ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದಷ್ಟು ನಾವು ಅಡ ಇಡ್ತೀವಿ ಮತ್ತೆ ರಿಟರ್ನ್ ತಗೊಳ್ತೀವಿ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಡ ಇಡೋದಕ್ಕೂ ಭಯವಾಗಿ ಶುರುವಾಗಿದೆ. ಮತ್ತೆ ಜಾಸ್ತಿ ಇದ್ರೆ ಬಿಡಿಸ್ಕೊಳ್ಳೋದು ಹೆಂಗೆ? ಹೌದು ಮ್ಯಾಮ್, ಅಡ ಇಟ್ರು ಮತ್ತೆ ಆ ಅಮೌಂಟ್ ನ ಕಟ್ಟಿ ಬಿಡಿಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಬಡ್ಡಿ ಮೇಲೆ ಬಡ್ಡಿ ಬೆಳೀತಾ ಇರುತ್ತೆ. ಅದ್ರ ಬದಲು ನಾವು ಹೊಸದೇ ತಗೋಬಹುದು. ಆ ರೀತಿ ಆಗೋಗಿದೆ. ಅನ್ಕೊಂಡಿದ್ರೆ ಇಷ್ಟು ಜಾಸ್ತಿ ಆಗತ್ತೆ ಅಂತ ಸಾಧ್ಯನೇ ಇಲ್ಲ ಮ್ಯಾಮ್. ಈ ರೇಟು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಹೌದು, ಅವಾಗ್ಲಿಂದ ಅಂಕಲ್ ಕೂಡ ಕಾಯ್ತಾ ಇದಾರೆ. ಏನಂತ ಹೇಳಿದ್ರೆ ಅವ್ರು ಇವರಿಬ್ರು ಮಾತಾಡುವಾಗ ಟಾಂಗ್ ಕೊಡ್ತಾ ಇದ್ರು. ಸೊ ಅವ್ರನ್ನು ಮಾತಾಡ್ಸೋಣ. ಹಾಯ್ ಸರ್, ನಿಮ್ಮ ಹೆಸರು? ನಮ್ ಮಗಳ ಎಮ್ಮ ಬಂಗಾರ ಯಾಕೆ ಮಾರಿದ್ಲು ಅಂದ್ರೆ, ಹೊಲದಲ್ಲಿ ಬೋರ್ ಹಾಕ್ಸಿದ್ರು. ಡ್ರೈ ಲ್ಯಾಂಡ್ ನಲ್ಲಿ ಬೆಳೆ ಇಲ್ದ, ಏನು 4-5 ವರ್ಷ ಏನೂ ಇಲ್ಲ. ಬೋರ್ ಹಾಕ್ಸಿದ್ರು, ಬೋರು ಫೇಲ್ ಆದ್ವು. ಈಗ ದುಡ್ಡು ಕಟ್ಟಕ್ ದುಡ್ಡು ಬೇಕಲ್ಲ ಬೋರ್ಗೂ ಎಲ್ಲವಕ್ಕೂ. ಅದಕ್ಕೋಸ್ಕರ ಬಂಗಾರ ಮಾರ್ತಿದ್ರು. ರೇಟ್ ಅಂತೂ ಬಂದಿರತ್ತೆ ಸರ್, ಬಟ್ ಪುನಃ ನಾವು ತಗೊಳ್ಳೋದಕ್ಕಾಗಲ್ಲ. ಸಾಧ್ಯ ಇಲ್ಲ. ಬೇಡ ಬೇಡ ಬಂಗಾರ ಬೇಡ. ಸರ್ ನಿಮ್ ಮಗ ಅನ್ಸತ್ತೆ? ಓಕೆ, ಮೊಮ್ಮಗ. ಸರ್ ಹಾಯ್. ಸರ್ ಏನ್ ಮಾಡ್ತೀರಾ ನೀವು? ನಾನು ಇಲ್ಲಿ IT ಕಂಪನಿಲಿ IT ಕಂಪನಿಲಿ ಕೆಲಸ ಮಾಡ್ತಾ ಇರೋದ್ರಿಂದ ಗೊತ್ತಿರತ್ತೆ ಎಲ್ಲದಕ್ಕೂ ರೇಟ್ ಸರ್. ಈವನ್ ಚಿನ್ನಕ್ಕೂ ರೇಟ್ ಜಾಸ್ತಿ ಆಗಿದೆ. ಮುಂದೆ ಭಾವಿ ಹೆಂಡತಿ ಆಗೋಳ್ಗೋ ಅಥವಾ ನಿಮ್ ಗರ್ಲ್ ಫ್ರೆಂಡ್ ಇದ್ರೆ ಅವ್ರಿಗೋ ಕೊಡ್ಸಕ್ ಸಾಧ್ಯನಾ ಸರ್? ಭಯ ಆಗತ್ತೆ ರೇಟ್ ನೋಡಿದ್ರೆ ಭಯ ಆಗ್ತಾ ಇದೆ. ಬಟ್ ತುಂಬಾ ಪೀಕ್ ಅಲ್ಲಿ ಏರಿದೆ. ಬಟ್ ನಾನ್ ಪ್ರೀಟ್ ಮಾಡ್ತಿರೋದು ಬೀಳುತ್ತೆ ಅಂತ, ಲೈಕ್ ಕಡಿಮೆ ಆಗ್ಬೋದು ಅಂತ. ಸೊ ನೀವು IT ತಲೆನೇ ಇಲ್ಲಿ ಓಡಿಸಿದಿರಾ? ಏನಾದ್ರು ಜಾಸ್ತಿ ಆದಾಗ ಮಾರಿ ಕಡಿಮೆ ಆದಾಗ ಮತ್ತೆ ತಗೊಳ್ಳೋಣ ಅಂತ ಏನಾದ್ರು ಕ್ಯಾಲ್ಕುಲೇಷನ್ ಆ ತರ ಇದೆ. ಬಟ್ ಸ್ಟಿಲ್ ಗೊತ್ತಿಲ್ಲ ಯಾವಾಗ ಬೀಳುತ್ತೆ ಅಂತ. ಮೇ ಬಿ ಇವಾಗ ಮಾರಿದ್ಮೇಲೆ ಮತ್ತೆ ಏರ್ಬೋದು.
ಸೊ ಆ ಇದ್ರಲ್ಲಿ ಕ್ಯಾಲ್ಕುಲೇಷನ್ ಇದೆ. ಮೊದ್ಲೇ ಹೇಳ್ದಂಗೆ ಅದೇ ಈಗ ನೀವು ಕೂಡ ಮಗನ್ಗೆ ಹುಡುಗಿ ನೋಡ್ಬೇಕಂದ್ರೆ ಒಂದಷ್ಟು ಚಿನ್ನ ಬೇಕು ಅಂತ ಎಕ್ಸ್ಪೆಕ್ಟೇಷನ್, ಅದು ನಾರ್ಮಲ್ ನಾವು ಹಿಂದೂಗಳಾಗಿ ಅಥವಾ ನಾವು ಇಂಡಿಯನ್ಸ್ ಆಗಿ. ಸೊ ಹಾಗಾಗಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಸರ್? ನನ್ಗೇನಿಲ್ಲ, ಆಸೆ ಇಲ್ಲ, ಗೋಲ್ಡ್ ಮೇಲೆ ಆಸೆ ಇಲ್ಲ. ಅಲ್ಲ ತಂದ್ಕೊಡ್ಬೇಕಲ್ಲ ಸರ್? ಸ್ಟಿಲ್ ಅದು ಸೇವಿಂಗ್ಸ್ ಅಂತ, ಲೈಕ್ ಅದ್ ಬೆಟರ್. ಈ ಮನೇಲಿ ಇದ್ರೆ ಎಮರ್ಜೆನ್ಸಿ ಬೇಕಂದಾಗ ಮಾತೇ ಇದೆಯಲ್ಲ ಸರ್, ಮನೆಯಲ್ಲಿದ್ದಾರೆ ಚಿನ್ನ ಚಿಂತೆ ಏತಕ್ಕೆ ಇನ್ನ ಅಂತ. ಅದೇ ಬಟ್ ನನ್ಗೇನು ಆಸೆ ಇಲ್ಲ ನಾನು ಇಟ್ಕೋಬೇಕಂತ. ಬಟ್ ಸ್ಟಿಲ್ ಅದು ಒಂದು ಫಾರ್ಮ್ ಆಫ್ ಸೇವಿಂಗ್ ಅಷ್ಟೇ. ಎಸ್, ಕಡಿಮೆ ಅಂತೂ ಆಗಲ್ಲ, ಜಾಸ್ತಿ ಆಗತ್ತೆ ಅಂತ. ಬಟ್ ಇನ್ನೊಂದಷ್ಟು ಕಸ್ಟಮರ್ಸ್ ಹೇಳೋದೇನಂತ ಹೇಳಿದ್ರೆ ಕಡಿಮೆ ಆಗತ್ತೆ ಅಂತ, ಬಟ್ ವೆಯ್ಟ್ ಮಾಡ್ಲೇಬೇಕು. ಯಾಕಂದ್ರೆ ಈ 4 ತಿಂಗಳಲ್ಲಿ ಎಷ್ಟೊಂದು ಫ್ಲಕ್ಚುಯೇಷನ್ ಆಗಿದೆ ಅನ್ನೋದನ್ನ ನೀವು ಗಮನಿಸಿದ್ದೀರಾ. ಇನ್ನೊಂದಷ್ಟು ಇಷ್ಟ ದಿನ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಬೆಟರ್ ಅನ್ಸುತ್ತೆ. ಇನ್ನೊಂದಷ್ಟು ಜನ ಕಸ್ಟಮರ್ಸ್ ಗಳನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅವ್ರ ಒಪಿನಿಯನ್ ಕೂಡ ಕೇಳ್ತಾ ಹೋಗೋಣ ಬನ್ನಿ. ಸೊ ಜಸ್ಟ್ ಈಗ ಗೋಲ್ಡ್ ಶಾಪ್ ಇಂದ ಬಂದ್ರು, ಸ್ವಲ್ಪ ಮುಖದಲ್ಲಿ ಮಂದಹಾಸ ಎದ್ದು ಕಾಣಿಸ್ತದೆ, ಏನೋ ಪರ್ಚೇಸ್ ಮಾಡಿದ್ದಾರೆ ಅನ್ಸುತ್ತೆ. ನೋಡೋಣ ಅವ್ರ ಹೆಸರೇನು, ಏನ್ ತಗೊಂಡ್ರು ಕೇಳೋಣ. ಮೇಡಮ್ ಹಾಯ್. ಹಾಯ್, ನೋಡೋದಕ್ಕೆ ಚೆನ್ನಾಗಿದ್ದೀರಿ, ಏನ್ ತಗೊಂಡ್ರಿ? ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ನಾನು ಆಕ್ಚುಲಿ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಿದೆ. ತುಂಬಾ ಜಾಸ್ತಿ ರೇಟ್ ಇದೆ. ಇಷ್ಟನ ಗೋಲ್ಡ್? ಯಾಕಂದ್ರೆ ಹಾಕೊಂಡಿದ್ದೀರಿ ಕೂಡ ಬೇಕನ್ಸುತ್ತೆ. ಇನ್ನ ಆಬ್ವಿಯಸ್ಲಿ ಹೆಣ್ಮಕ್ಳನ್ನ ಗೋಲ್ಡ್ ಇಷ್ಟಪಟ್ಟೆ ಪಡ್ತಾರೆ. ಈಗಿನ ರೇಟ್ ಅಲ್ಲಿ ಸ್ವಲ್ಪ ಕಣ್ಣಿಗೆ ಬರುತ್ತೆ ಗೋಲ್ಡ್ ತಗೋಬೇಕಂದ್ರೆ, ಬಟ್ ಸ್ಟಿಲ್ ಆಸೆ ಆಯ್ತು ತಗೊಂಡಿದೀವಿ. ರೇಟ್ ಜಾಸ್ತಿ ಆಗಿದೆ, ವೆಯ್ಟ್ ಮಾಡ್ಬೇಕು ಅನಿಸ್ಲಿಲ್ವಾ, ಅಥವಾ ರೇಟ್ ಪರವಾಗಿಲ್ಲ ದುಡ್ಡಿದೆ ಅಂತ? ಬಟ್ ಇಲ್ಲ, ಈಗ ನೋಡ್ತಿರೋ ಸಿಚುಯೇಷನ್, ವಾರ್ ನೋಡ್ತಿದ್ರೆ, ಈ ಟ್ರಂಪ್ ಮತ್ತೆ ಜರ್ಮನ್ ಇದೆಲ್ಲ ನೋಡ್ತಿದ್ರೆ ಕಮ್ಮಿ ಆಗೋ ಚಾನ್ಸಸ್ ಅನಿಸ್ತಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಕು. ಏನೇನ್ ಪರ್ಚೇಸ್ ಮಾಡಿದ್ರಿ ಮ್ಯಾಮ್? ಐ ಥಿಂಕ್ ಒಂದು ಓಲೆ ಮತ್ತೆ ಒಂದು ಸರ ಮಾಡ್ಕೊಂಡು ತಗೊಂಡೆ. ಎಷ್ಟಾಯ್ತು ಕೇಳ್ಬಾರ್ದು, ಸ್ಟಿಲ್ ಓಕೆ ಅಂದ್ರೆ ಒಂದು ಆವರೇಜ್. ಇದು ಮೈಟ್ ಬಿ ಒಂದು 2-3 ಆಯ್ತು. 3 lakh ಹತ್ರ ಆಯ್ತು. ಏನಾದ್ರು ಅದೇ ಮೊದ್ಲೆಲ್ಲ ಇರ್ತಿತ್ತಲ್ಲ ಮ್ಯಾಮ್, ಈಗ ಗೋಲ್ಡ್ ತಗೊಂಡ್ರೆ ಸಿಲ್ವರ್ ಫ್ರೀ ಅಂತ ಇದ್ರು, ಅಂದ್ರೆ ಆ ಮಾರ್ಕೆಟಿಂಗ್ ಆಗಿತ್ತು. ಬಟ್ ಚಾನ್ಸೇ ಇಲ್ಲ ಅನ್ಸುತ್ತಾ? ಚಾನ್ಸೇ ಇಲ್ಲ ಮ್ಯಾಮ್. ಓಕೆ, ಮುಂದಿನ ದಿನದಲ್ಲಿ ರೇಟ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತಾ? ಏನು ಅನ್ಸ್ತಿಲ್ಲ ಮ್ಯಾಮ್, ನೋಡ್ಬೇಕು. ಆದ್ರೆ ಒಳ್ಳೇದು. ಇನ್ನಷ್ಟು ತಗೊಳ್ತೀರಾ? ನೋಡೋಣ, ದೇವ್ರ ಅನುಕೂಲ ಮಾಡ್ಕೊಟ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿ ದೇವರು ಅನುಕೂಲ ಮಾಡ್ಕೊಟ್ರೆ ಇನ್ನಷ್ಟು ತಗೊಳ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ಸ್ಟಿಲ್ ಏನಂತ ಹೇಳಿದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ, ಆದ್ರೆ ಅದ್ರ ಆಸೆ ಹೆಣ್ಮಕ್ಳು ತಗೊಳ್ಬೇಕು ಅನ್ನೋ ಬಯಕೆ ಮಾತ್ರ ಕಡಿಮೆ ಆಗೋದಿಲ್ಲ. ವೀಕ್ಷಕರೇ, ಇಷ್ಟೊತ್ತು ಗಮನಿಸ್ತಾ ಇದ್ರಿ ಚಿನ್ನದ ವ್ಯಾಪಾರಿಗಳು, ಗ್ರಾಹಕರು, ಜೊತೆಗೆ ಕೆಲವೊಂದಷ್ಟು ಕೆಲಸಗಾರರು ಕೂಡ ಮಾತನಾಡ್ತಾ ಇದ್ರು. ಹಳದಿ ಲೋಹ ಚಿನ್ನ ಕೈಗೆಟುಕದಷ್ಟು ಗಗನಕ್ಕೇರಿ ನಿಂತಿದೆ ಅದರ ಬೆಲೆ. ಹಾಗಾಗಿ ನಮ್ಮ ಭಾರತೀಯರಲ್ಲಿ ಚಿನ್ನವನ್ನ ತೆಗೆದುಕೊಳ್ಬೇಕು, ಅದೊಂಥರ ಎಮೋಷನ್ಸ್. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಭೆ ಸಮಾರಂಭ ಮದುವೆ ಪ್ರತಿಯೊಂದಕ್ಕೂ ಚಿನ್ನ ಪ್ರಾಶಸ್ತ್ಯವನ್ನ ವಹಿಸಿದೆ. ಜೊತೆಗೆ ಬಂಡವಾಳ ಕೂಡ ಹೌದು. ಕೆಲವೊಂದಷ್ಟು ಜನ ಇನ್ವೆಸ್ಟ್ ಮಾಡ್ತಾರೆ ಚಿನ್ನದ ಮೇಲೆ, ಆದ್ರೆ ದಿಢೀರಂತ ಚಿನ್ನ ಏರಿಕೆ ಆಗಿರೋದು ಕೇವಲ 4 ತಿಂಗಳಿನಲ್ಲಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಅದೇನೇ ಇರ್ಲಿ, ಚಿನ್ನವಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನುವಂತ ಕನಸಿಟ್ಕೊಂಡಿರ್ತಾರೆ, ಅಥವಾ ಚಿನ್ನವನ್ನ ಇವತ್ತಲ್ಲ ಅಂತಂದ್ರೆ ನಾಳೆ ಆದ್ರೂ ತೆಗೆದುಕೊಳ್ಬೇಕು ಅಂತ. ಬಟ್ ರೇಟ್ ಕಡಿಮೆ ಆಗುತ್ತಾ ಅಥವಾ ಇಲ್ವಾ ನಾವು ಹೇಳೋದಕ್ಕೂ ಬರೋದಿಲ್ಲ. ಬಟ್ ಆ ಎಮೋಷನ್ಸ್, ಮತ್ತೊಮ್ಮೆ ಹೇಳ್ತಾ ಇರೋದು, ಈ ಎಮೋಷನ್ಸ್ ಮಾತ್ರ ಯಾವತ್ತೂ ಕಡಿಮೆ ಆಗೋದಿಲ್ಲ. ಏನೇ ಆಗಿರ್ಲಿ, ಚಿನ್ನದ ರೇಟ್ ಕಡಿಮೆ ಆದ್ರೆ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಜೊತೆಗೆ ಬಡಬಗ್ಗರಿಗೂ ಕೂಡ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ, ನೆಕ್ಸ್ಟ್ ವೀಕ್ ಇನ್ನೊಂದು ಎಪಿಸೋಡ್ ನ ಮೂಲಕ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.